ಶರೀರ ಭಾವ ಹೋಗಿ ತನ್ನ ಭಾವ ಬರೋ ತನಕ ದುಃಖದಿಂದ ಬಿಡುಗಡೆ ಆಗೋದು ಸಾಧ್ಯನೇ ಇಲ್ಲ. ಎದರ ದಶಿಂದ ತೇಕಾಕತ್ತೇವೆ ಅನ್ನೋದನ್ನು ವಿಚಾರ ಮಾಡಿರಿ ನಾವು. ಈ ಶರೀರ ಭಾವ ಬಂದ ಕೂಡಲೇ ಚಲವಾತಿಲ್ಲ ದುಃಖ. ಶರೀರ ಭಾವ ಇರ್ಲಿಲ್ಲ ಅಂದ್ರೆ ಹೆಂಗಿದ್ದಿ? ಇದ್ದೆತ್ತಾಗಿ ಶರೀರ ಸಂಬಂಧ ತಪ್ಪಿತ್ತು ಎಷ್ಟು ಆರಾಮಿದ್ದಿ. ಈ ಎಚ್ಚರ ಕೂಡಲೇ ಈ ಶರೀರ ಭಾವ ಬಂತು, ಆರಾಮ್ ಕಳ್ಕೊಂಡು ಕುಂತಿ. ಏನ್ ದೇಹ ಭಾವ ನಳಿಯ ದುಃಖದ ಕೇಳುವುದು ಅಂತ. ಎಲ್ಲಾ ದುಃಖಕ್ಕೆ ಮೂಲ ಕಾರಣ ದೇಹ ಭಾವ. ಅಡಕಲ್ ಗಡಿಗೆ ಆಗಿ ಬುಡಕಲ್ ಗಡಿಗೆ ದೇಹ ಭಾವದಿಂದನೇ ಎಲ್ಲ ಅದಾವ ಎಲ್ಲ ದುಃಖ. ದೇಹ ಭಾವ ಹೋತಂದ್ರೆ ದುಃಖ ಯಾರಿಗಿರ್ತದೆ? ಏನ್ ನಾವು ದೇಹ ಭಾವ ಇಟ್ಕೊಂಡು ಆರಾಮ್ ಇರ್ಬೇಕಂತ ನಾವು, ಅವರು ತಿಳಿದವರು ದೇಹ ಭಾವ ತಪ್ಪಿಸ್ಕೊಂಡು ಆರಾಮ್ ಇರ್ಬೇಕಂತ ಅವ್ರಿಗೆ ಗೊತ್ತೈತಿ. ಇದು ದೇಹ ಭಾವ ಅಡಗಿದಾಗ ನಮ್ಗೆ ಆರಾಮ್ ಅನುಭವ ಬರ್ತದೆ. ನಾವು ಈ ದೇಹ ಭಾವ ಇಟ್ಕೊಂಡ್ರೆ ಎಂದಕ್ಕೆ ಬರ್ಬೇಕು? ಇದು ಎಷ್ಟು ಜನ್ಮ ಆದ್ರೂ ಬರ್ತದೆ. ಸಂಬಂಧ ತಪ್ಪಿಸ್ಕೊಂಡಾಗ ಅದಕ್ಕೆ ವಿಚಾರದಿಂದ ಇದರ ಸಂಬಂಧ ತಪ್ಪಿಸ್ಕೊಂಡು ಒಂದು ಅವಸ್ಥೆ ಒಳಗೆ ಅಷ್ಟ ಇದು ದೇಹ ಭಾವ. ಕನಸಿನಾಗಿದ್ದಾಗ ಇದಿಲ್ಲ. ಕನಸಿನ ಶರೀರ ಎಚ್ಚರಿಕೆ ಒಳಗಿಲ್ಲ, ಎಚ್ಚರಿಕೆಯ ಶರೀರ ಕನಸಿನಾಗಿಲ್ಲ. ಇವು ಎರಡೂ ಅವಸ್ಥೆ ಒಳಗಿನ್ನು ನಿದ್ದೆ ಒಳಗಿಲ್ಲ. ಅವಾಗ ಅದಕ್ಕೆ ಆರಾಮ್ ಇರ್ತೈತಿ. ನಿದ್ದಾಗ ಅಖಂಡ 5-6 ತಾಸುಗಟ್ಲೆ ಆರಾಮ್ ಇರ್ತಾನ. ಯಾರು ಗದ್ಲಿಲ್ಲ, ಎದ್ರದ್ದು ಚಿಂತಿಲ್ಲ. ಎಚ್ಚರ ಆದ್ಕೂಲೆ ಚಾಲು ಆಯ್ತು ನೋಡಿ, ಹಂಗ ಮಾಡ್ಬೇಕು ಹಿಂಗ ಮಾಡ್ಬೇಕು, ಅದು ಹೊಕ್ಕೈತಿ ಇದು ಹೊಕ್ಕೈತಿ. ಈ ಭಾವ ನಿದ್ದೆ ಹೆಚ್ಚಾಗಿತ್ತನ ಇಲ್ಲ? ಇದ್ದಿದ್ದಿಲ್ಲ. ಹೆಂಗಿದ್ದಿ? ನಾ ಸಾಯ್ತೇನೆ ಹುಡ್ತೇನೆ ಅನ್ನೋ ಭಾವ ಇಲ್ಲ ಅಲ್ಲಿ. ಯಾವ್ದು ಭಯ ಭೀತಿ ಇಲ್ಲ. ನೀನಾಗಿದ್ದಾಗ, ಶರೀರ ನೀನಾಗಿದ್ದಾಗ ಎಷ್ಟು ಅನರ್ಥಗಳು, ಹೆದರಿಕೆ, ನಾಚಿಕೆ, ಹದ್ರು ಹಸಿವೆ ತಸಿಗಳ ಭಾವ, ಶರೀರ ಭಾವ ಬಂದು ಕೂಲೆ ಚಾಲುವಾದ. ಅದಕ್ಕೆ ದೇಹ ಭಾವನೆಯನ್ನು ಬಿಡೋದನ್ನು, ಅದನ್ನು ಬಿಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಎಂದಿಲ್ಲ ಒಂದು ದಿನ ಇದರ ಹಂಗ ಹರಿದು ನಿಂತಾಗನ ಕೆಲಸ ಆಗೋದ್ರಿಂದ ಈಗ ಯಾಕೆ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಭಾವದಾಗ ಉಳಿಬಾರ್ದು? ಆರಾಮಿರ್ಬೇಕನ್ನೋರೆಲ್ಲರೂ ಇದನ್ನು ಚಂದಾಗಿ ವಿಚಾರ ಮಾಡಬೇಕು. ಶರೀರ ಸಂಬಂಧ ಇಟ್ಕೊಂಡ್ರೆ ಆರಾಮ ಇರ್ತೈತೆ, ಶರೀರ ಸಂಬಂಧ ತಪ್ಪಿದ್ರೆ ಆರಾಮ ಇರ್ತೈತೆ. ವಿಚಾರದಿಂದ ಪುನಃ ಇದರ ಭಾವ ಬರದಂಗ ಸಂಬಂಧ ತಪ್ಪಿಸ್ಬಿಡ್ತು. ನಾವು ಅಮಲಿನ ಪದಾರ್ಥಗಳ ಸೇವನೆ ಮಾಡಿ ಸಂಬಂಧ ತಪ್ಪಿಸ್ಕೊಳಕ್ ಕೊಟ್ಟೇವಿ. ನಿಷೇಧ ಮಾಡಿ ಅದು ತಾತ್ಪೂರ್ತಿಕ. ನಿಷೇಧ ಹೇಳದಿಂದ ಮತ್ತೆ ಹಾಕತ್ತಾನ, ಮತ್ತೆ ನಿಷೇಧ ಮಾಡಂತಾನ. ಆನಂದ ಅನಿಸ್ತೈತೆ. ಎಲ್ಲ ಮರೆತಿರ್ತಾನ ನೋಡಲ್ಲಿ ನಿಷೇಧಾಗ, ಮಬ್ಬಿಣ್ಯಾಗ. ಅದು ಮಬ್ಬಿನ ಆನಂದ. ಅದು ನಿತ್ಯಾಗ ಅಜ್ಞಾನ ಆನಂದ. ನಿತ್ಯಾಗ ಏನು ತಿಳಿಲಿ ಆರಾಮಿರ್ತಾನೆ, ಇಲ್ಲಿ ತಿಳಿದ ಆರಾಮಿರ್ಬೇಕಾಗಿದೆ. ಪ್ರಜ್ಞಾ ಇದ್ದಾಗ ಆ ಎಚ್ಚರಿಕೆಯನ್ನು ನಾವು ಒಂದು ಪ್ರಜ್ಞಾಸ್ಥಿತ ಆನಂದದ ಎಚ್ಚರಿಕೆಯನ್ನು ಮಾಡ್ಕೋಬೇಕಾಗಿದೆ. ಇದ ಜೀವನದ ತುಟ್ಟ ತುದಿಯ ಬಗ್ಗೆ ನಾವು ಮರ್ತು ಬಿಟ್ಟೇವೆ. ಅದನ್ನು ನಾವು ಮನುಷ್ಯನ ಜನ್ಮಕ್ಕೆ ಬಂದಾಗ ಏನ್ ಮಾಡ್ಕೋಬೇಕು ಅನ್ನೋದನ್ನು ಪೂರ್ಣ ಮರ್ತು ಬಿಟ್ಟೇವೆ. ಮರ್ತ ಹೊರಗೆ ಇಂದ್ರಿಯಗಳ ಮೂಲಕ ಏನೇನು ಮಾಡಕತ್ಬಿಟ್ಟೇವೆ. ಇಲ್ಲಿ ತನಕ ಮಾಡ್ಕೊಂತ ಬಿದ್ದೆಲ್ಲ ಏನಾಗೈತೆ ನೋಡ್ಕೋದ್ರಿಂದ ಏನೂ ಲಾಭ ಇಲ್ಲ. ಜನ್ಮ ಜನ್ಮಾಂತರ ಹೊರಗೆ ವಿಷಯ ವಸ್ತುಗಳನ್ನು ಸಂಗ್ರಹ ಮಾಡೋದು, ವಿಷಯ ಸಂಪರ್ಕ ಹೋಗಿ ಮಾಡೋದು, ಅದರಿಂದ ತೃಪ್ತಿ ಅನ್ನೋದು ಐತೋ ಹೆಂಗ ನೋಡ್ಬೋದು. ಅವನು ತೃಪ್ತಿ ಪಡಿಸಕ್ ಆಗುವುದೇ ಇಲ್ಲ. ಭೋಗೇಚ್ಛೆಯನ್ನ ಭೋಗಿಸಿ ತೃಪ್ತಿ ಪಡಿಸ್ಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಹೆಂಗೆ ಅದನ್ನ ಮಾಡ್ಕೊಂತ ಹೋಗಿ ಹಂಗಂಗೆ ಭೋಗಲಾರ್ಸ ಹೆಚ್ಚಾಕೊಂತ ಉಂಡುಂಡಂಗೆ ಉಣ್ಬೇಕನ್ನೋ ಆಶಾ ಹೆಚ್ಚಾಕೈತಿಲ್ಲ. ಇಷ್ಟು ವರ್ಷ ಆತ ಅನುಭವ ಒಂದ್ ಈಟರ ಕಡಿಮೆ ಆಗೈತೇನೆ. ಅಜ್ಜಾಮಗಳು ಹೋಗಿ ಕೇಳ್ರಿ ಅಂತಿದ್ರು ಅವ್ರು, ವಯಸ್ಸಾದವ್ರನ್ನ. ತಿನ್ಬೇಕು ಉಣ್ಬೇಕು ಉಡ್ಬೇಕನ್ನೋ ಆಶಾ ಇನ್ನ ಹಂಗ ಐತಿ, ಹೆಚ್ಚಾಗತೈತಿ. ಅದೇನು ಕಡಿಮೆ ಆಗೋದಿಲ್ಲ. ಇಲ್ಲಿ ತನ ಮಾಡ್ಕೊಂತ ಬಂದಿರಲ್ಲ ವಿಷಯೇಂದ್ರಿಯ ಸಂಪರ್ಕ ಭೋಗ, ಅದರಿಂದ ಆಗುವುದೇನು ಅಂದ್ರೆ ಧನವು ಚಿಂತಿ ವ್ಯಸನ ಆಗೋದಿಲ್ಲ. ಈಗೇನು ಸಹಜ ಮಾತಾಡ್ತೇವಲ್ಲ, ಇದೆಲ್ಲ ನಿಮ್ಮ ಶ್ರುತಿ ಸಾರದ.
ಇಡೀ ವಿಶ್ವದ ಮಾನವರೆಲ್ಲ ವಿಷಯೇಂದ್ರಿಯ ಸಂಪರ್ಕ ಭೋಗದಿಂದ ಸುಖಿ ಆಗ್ಬೇಕಂತ ವ್ಯವಸಾಯ ನಡೆಸ್ಯಾರ. ವಿಚಾರ ಮಾಡೋ ಸಾಮರ್ಥ್ಯ ಕಳ್ಕೊಂಡ್ಬಿಟ್ಟೇವಿ. ದಿಮಕ್ ಲಗ್ಗಯ್ಯ ಅಂತ ಬುದ್ಧಿಗೆ ಗೆದ್ಲಿ ತಿಂದ್ಬಿಟ್ಟೈತಿ. ವಿಚಾರ ಮಾಡೋ ಸಾಮರ್ಥ್ಯನ ಕುಂಠಿತ ಆಗ್ಬಿಟ್ಟೈತಿ. ಒಂದಿನ ಅದು ಮಾಡ್ತದೆ ಅಂತ ಇದು ಮಾಡುದು, ಅದ್ರ ಪರಿಣಾಮ ಏನಾಗೈತಿ ಅನ್ನೋದನ್ನ ವಿಚಾರ ಮಾಡುದಿಲ್ಲ. ಎಲ್ಲರೂ ಮಾಡೋದೆಲ್ಲ ಎದಕ್ಕೆ? ಕಾಮನ ಕದನಕ್ಕೆ ನಮಗೆ. ಕಾಮನ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ಕಾಮ ನಾ ಸುಖ ಕೊಡ್ತೇನೆ ಅಂತೇಳಿ ಎಲ್ಲಿ ಹೋಗಿತೈತಿ ನಮಗೆ? ನಿರಂತರ ದುಃಖವನ್ನು ಕೊಡ್ಲಿಕ್ಕೆ ಹಸ್ತದ. ಕಾಮನ ಕಾಟ ತಪ್ಪಿಸ್ಕೋಬೇಕಾತಂದ್ರೆ ಹಿತಾಹಿತ ವಿಚಾರದ ಅಭ್ಯಾಸ ನಿರಂತರ ನಾವು ಮಾಡ್ಬೇಕು. ಅಭ್ಯಾಸೇನ ವೈರಾಗ್ಯನ ನಿಗ್ರಹಿತ ಮನಃ. ಮನಸ್ಸು ಕಾಮನ ಕಾಟದಿಂದ ಸರಿಬೇಕಾತಂದ್ರೆ ನಿರಂತರ ಹಿತಾಹಿತ ವಿಚಾರದ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಬೇಕು. ಅಂದ್ರೆ ಸಾಧ್ಯ. ಅಭ್ಯಾಸದಲ್ಲೇ ಇದು ಹೆಂಗ ಅನುಭವ? ನಿತ್ಯ ಸುಖದ ಅನುಭವ, ನನ್ನೊಳಗೆ ಐತಿದು ಬೇಕಾದದ್ದು ಅನ್ನುವಂಥ ಅನುಭವ ಅಭ್ಯಾಸದಿಂದ ಇದು ಗೊತ್ತಾಗ್ತದೆ. ಅಭ್ಯಾಸ ಇಲ್ಲಕ್ಕೆ ನಾವು ಹೊರಗೆ ಹುಡುಕಾಕೊಂತೇವಿ, ಅದ್ರಾಗೈತಿ ಇದ್ರಾಗೈತಿ, ಅದ್ರೊಳಗೆ ಕಾಲ್ ಕಳೆದು ಎಲ್ಲ ಜನ್ಮಾಂತರ ಅದನ್ನು ಮಾಡ್ಕೊಂತ ಏನ್ ಆನಂದವು ಯಾವುದೇ ಬಾಹ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ. ಈಗ ಅವಲಂಬಿಸ್ಕೊಂಡಿಲ್ಲ ಈ ಜಗತ್ತಿನ ವಸ್ತುಗಳನ್ನ. ಆರಾಮದೇನ? ಇವು ಹೋಗಬಾರ್ದಂತ ಭಾಳ ಪ್ರಯತ್ನ ನಡೆಸೇವು. ಇವು ಇದ್ರೆ ನಾವು ಆರಾಮಿರ್ತೇವೆ. ಆರಾಮದೇನು ನೋಡಂಗ ಇವುಗಳನ್ನ ಹಿಡ್ಕೊಂಡು. ಇವುಗಳ ಸಂಬಂಧ ತಪ್ಪಿದಾಗ ಆರಾಮೈತೇವೆ, ಇವುಗಳ ಸಂಬಂಧ ಇದ್ದಾಗ ಆರಾಮೈತೇವೆ. ವಿಚಾರ ಮಾಡೋರು ಯಾವ ಪುಣ್ಯವಂತರು ಇದನ್ನು ಎಲ್ಲೋ ಒಬ್ಬ ವಿಚಾರ ಮಾಡಿ ನೋಡ್ಕೊಂಡು ಇದ್ರ ಸಂಬಂಧ ತಪ್ಪಿಸ್ಕೊಂಡು ಆನಂದದ ಭಾವದಾಗ ಇರಾಕ್ ಪ್ರಯತ್ನ ಮಾಡ್ತಾರೆ. ನಮ್ಮಪ್ಪ ಹೊರಗಿನ ವಸ್ತುಗಳನ್ನು ಅವಲಂಬಿಸ್ಕೊಂಡು ಸುಖ ಹೊಂದಕ್ಕೆ ಪ್ರಯತ್ನ ಮಾಡಿದ. ದೊನಬಡಿಗೆ ಆಟ ಹಚ್ಚಿದ್ದ ನಮ್ಮಪ್ಪ. ಯಾವ ಋಷಿ ಆಶ್ರಮದೊಳಗೆ ದಗಡದೈ ದಿತ್ತೈ ನಡೆಸಿದ್ರಿ? ಅನುಭವಕ್ಕೆ ಯಾರ ಬಿಡೇನೂ ಇಲ್ರಿ. ಅನುಭವದ ವಿಷಯಕ್ಕೆ ಯಾರ ಅಪ್ಪನ ಬಿಡೇನೂ ಇಲ್ಲ. ಅನುಭವೀಕ ದೃಷ್ಟಿಯಿಂದ ನೋಡೋರು ನಾವು. ಶ್ರುತಿಪತಿ ಮಾನಸವ್ರೆಲ್ಲ ನಾವು. ನಿದ್ದೆ ಮಾಡ್ಬೇಕಾದ್ರೆ ಯಾವ ಶ್ರುತಿ ನೋಡಿ ನಿದ್ದೆ ಮಾಡಿದ್ರಿ ನೀವಂದ್ರೆ? ಇನ್ನೊಬ್ಬನ್ ಕೇಳಿ ಹೇಳಿ ನಿದ್ದೆ ಮಾಡ್ತೀರ? ನಿನಗೆ ಗೊತ್ತೈತಿ ನಿದ್ದೆ ಅಂದ್ರೆ ಹೆಂಗನ್ನೋ? ಮಂದಿ ಕೇಳಕ್ ಹೋಗುದು ನಿದ್ದೆ ಮಾಡೋದು ಹೆಂಗಂತ. ಯಾರನ್ನು ಕೇಳಕ್ ಹೋಗುದಿಲ್ಲ. ಗೊತ್ತೈತಿ ನಿನಗದು. ಯಾರನ್ನು ಕೇಳಕ್ ಹೋಗುದಿಲ್ಲ. ಹಂಗೆ ಅನುಭವ ಮಾಡ್ಕೊಂಡವ, ತನ್ನೊಳಗ ಆನಂದವನ್ನು ಕಂಡವ. ಅನ್ಯದ ಯಾಕೆ ಶ್ರುತಿಪತಿ ಇನ್ನೊಬ್ಬರು ನೋಡಕ್ ಹೋಗುದಿಲ್ಲ. ಸ್ವಂತ ಕಂಡವ. ಶಿವಲೋಕದ ಐತೆ, ಬ್ರಹ್ಮಲೋಕ ಐತೆ ಬಂದು ಹೇಳಿದ್ದು ನಿನ್ಗೆ, ನಾವು ಇಲ್ಲಿದೇವಂತ. ಅನುಭವ ನೋಡ್ಕೊಂಡ್ರು ಅಲ್ಲ. ಹೊರಗಿನ ಆಡಂಬರಕ್ಕೆ ಬೀಳ್ತಾನ. ಮತ್ತು ಜಾತ್ರೆ ಮಾಡಿ ಏನ್ ಲಾಭ ಮಾಡಿದ್ರಿ? ಮಹಾತ್ಮರ ಹೆಸರ್ಲೆ ಜಾತ್ರೆ ಮಾಡ್ತಿರಲ್ಲ, ಏನ್ ಲಾಭ ಆಯ್ತು? ಇಂದ್ರಿಯಗಳ ಮಜಾ ಮಾಡಿದ್ರಿ, ಅದರಿಂದ ಏನ ಧನು ಆತಿಲ್ಲ. ಏನಾರ ಧನು ಹೋತ ನೀವು ವಿಚಾರ ಮಾಡೋದಿಲ್ಲ, ಹೇಳಿದವ್ರು ಮಾತನ್ನು ಕೇಳುದಿಲ್ಲ. ಅದ್ರ ಒಡಿ ಚಗಡಿ. ಮಹಾತ್ಮ ಕಾಲಕ್ಕೆ ಎಚ್ಚರಿಕೊಳ್ಳಿಸ್ಕೊಂತ ಬಂದಾರ. ಆದ್ರೂ ಅದ್ರ ಕಡೆ ಗಮನ ಇಲ್ಲ. ನಾವು ಮಾಡ್ತೇವೆ ಅಂದ್ರೆ ಮಾಡು, ಯಾರೇನ್ ಮಾಡೋದಿಲ್ಲ. ನಾವು ಮಾಡತ್ತೇವ ಅಂದ್ರೆ ಮಾಡಪ್ಪ, ಯಾರು ಬೇಡ ಅಂತಾರ್ರಿ ಅಂತಾರೆ. ಹೌದಿಲ್ಲ? ತಿಳ್ಕೊಂಡು ಏನಿಲ್ಲ, ಲಾಭ ಮಾಡ್ಕೋತೇವ ಅಂದ್ರೆ ಮಾಡ್ಕೋ, ಅಲ್ಲಿ ಅಂದ್ರೆ ಹೋಗ್ಕೊಂಡು ಹೋಗು. ಹಾಲು ಬಾಣ ಉಂಡ ಇರೋಣ ಮಗಳ ಅಂದ್ರೆ ಕೈ ತಿರ್ಕೊಂತ ಸೌಳು ಬಾಣಿಗೆ ಹೋಗ್ಯಾನಂತ. ಹೋಗ ಹಂಗ.
ವಿಷಯಗಳ ನೆನಪು ಮಾಡೋದ್ರಿಂದ ದುಃಖ, ಅದೇ ಪಾಪ. ವಿಷಯಗಳ ಧ್ಯಾನನ ಪಾಪ. ವಿಷಯಗಳ ನೆನಪು ಮಾಡೋದ್ರಿಂದ ನಿರಂತರ ದುಃಖವನ್ನು ನಾವು ಅನುಭವಿಸ್ತೀವಿ. ಅದಕ್ಕೆ ಅದನ್ನು ಬಿಡೋದನ್ನು, ಹೊರೆ ವಿಷಯವನ್ನು ಸುಖಿಗಳಾಗಬೇಕನ್ನುವಂಗಿದ್ರೆ ವಿಷಯಗಳ ಚಿಂತನೆಯನ್ನು ಕೈ ಬಿಡೋದು. ವಿಷಯಗಳಂದ್ರೆ ಇವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳ ಗಡುವಿ ಕೈ ಬಿಡೋದು. ಒಳಗದರಿಂದ ಸುಖ ಹೊಂದಬೇಕನ್ನೋ ಆಶಾ ಒಳಗೆ ಗಂಡನೆಯಾಗಿತ್ತು ಅಂದ್ರೆ ಏನು ಹೇಳಿದ್ರು ಕೇಳಿದ್ರು ಮತ್ತು ಹೊಳ್ಳೆ ಅದ ಚಾಳಿನ ಅವನ್ನ ಪ್ರಾಪ್ತಿಗಾಗಿ ಅದನ್ನ ಮಾಡ್ತೈತಿ ಬರೀ ಕಂತ್ರಾಟ. ಒಳಗೆ ಈ ವಿಚಾರ ಅವನಲ್ಲಿ ಜಾಗೃತಿ ಇತ್ತಂದ್ರೆ, ಅವುಗಳ ದೋಷವನ್ನು ಕಂಡಿದ್ದಂದ್ರೆ ಅವುಗಳ ಪ್ರಾಪ್ತಿಗಾಗಿ ನಾವು ಪ್ರಯತ್ನ ಮಾಡೋದಿಲ್ಲ. ಉದಾಸೀನ ಕನ್ನಡ ಬೇಕಾದ ಜಗತ್ತಿನೊಳಗೆ ಏನು ಕಂಡ್ರೂ ಅವ ಹೊಳ್ಳೆ ನೋಡುದು. ಉದಾಸೀನ ಭಾವನೆಯನ್ನು ಹೊಂದ. ನಿನ್ನೊಳಗಿದ್ದದ್ದು ಅನ್ಯದ್ರ ಹುಡುಕಿರೋದು ಸಿಗುದಿಲ್ಲ. ನೀ ಯಾರದೇನೋ ತಿಳ್ಕೊ, ನೀನ ಆನಂದ ಸ್ವರೂಪ ಇದ್ದೇನೆ ಅನ್ನೋದು ಹೊಡಿತೈತಿ. ನಿನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂದ್ರೆ, ನಿನ್ನ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ ಮಾಡಿದೆ ಅಂದ್ರೆ ನಿನಗೆ ಬೇಕಾದದ್ದು ಎಲ್ಲಿಯೂ ಇಲ್ಲ ನಿನ್ನ ಬಿಟ್ಟು ಅನ್ನೋದು ನಿನಗೆ ಹೊಳಿತೈತಿ. ಅನುಭವಕ್ಕೆ ಬರಕ್ಕೆ ಹೈತೆ ಅಂದ್ರೆ ಅದ್ರ ಚಿಂತೆ ಕಡಿತೈತಿ ನಿನಗೆ. ಯಾವುದು ಚಿಂತಿಲ್ಲ, ನನ್ನೊಳಗನ ಆರಾಮಿರಾಗ, ಎಲ್ಲಿ ಹೋಗೋದು ಬೇಕಾಗಿಲ್ಲ, ಏನೂ ಮಾಡೋದು ಅವಶ್ಯಕತೆ ಇಲ್ಲ. ಅದು ಧನು ಒಂದು ತಪ್ಪತಿ. ನೀನ ಅದ ಇದೇನು ತಿಳುವಳಿಕೆ ನಿನಗಾತಂದ್ರೆ ಯಾವ ಶ್ರಮನೂ ಇಲ್ಲಲ್ಲ, ಎಲ್ಲಿ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಅನ್ಯದ್ರಾಗ ಐತೆ ಅಂತ ತಿಳ್ಕೊಂಡೆ ಹೌದಿಲ್ಲ, ಅವುಗಳ ಪ್ರಾಪ್ತಿಗಾಗಿ ಏನೆಲ್ಲ ಕರ್ಮಗಳನ್ನು ಮಾಡಿದ್ದೇನೆ. ಏನ್ ವಿಷಯಗಳ ನೆನಪು ಮಾಡೋದ್ರಿಂದ ಬುದ್ಧಿ ನಾಶ ಆಗುತ್ತೆ. ಧ್ಯಾಯತೋ ವಿಷಯಾನ್ ಪುಂಸಃ. ವಿಷಯಗಳ ನೆನಪು ಮಾಡೋದ್ರಿಂದ ಅವುಗಳಲ್ಲಿ ಸುಖ ಬುದ್ಧಿ, ಸತ್ಯತ್ವ ಬುದ್ಧಿ ಉಂಟಾಗ್ತದೆ. ಸಂಗಸ್ತೆ ಸೋಪಜಾಯತೆ, ಸಂಗಾ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋ ಅಭಿಜಾಯತೆ. ಹೌದು, ಕಾಮಕ್ಕೆ ಯಾರು ಅಡ್ಡಿಯನ್ನು ಮಾಡಿದ್ರೆ ಸಿಟ್ಟು ಬರ್ತೈತಿ. ಸಿಟ್ಟು ಬಂದ ಕೂಡಲೇ ಪಾಪಕೃತಿಗಳು ಜರುಗ್ತಾವ, ಪೀಡಾ ಕೊಡ್ತಾನ. ವಾಣಿಯಿಂದ, ಶರೀರದಿಂದ ಹೊಡೆದಾಟ ಹತ್ತೈತಿ. ಆನಂತರ ಬುದ್ಧಿ ಇದನ್ನೆಲ್ಲ ಕಳ್ಕೊಂಡ್ಬಿಡ್ತೈತಿ, ವಿಚಾರ ಮಾಡೋ ಸಾಮರ್ಥ್ಯ ಕಳ್ಕೊಂಡ್ಬಿಡ್ತಾನೆ. ಅವಾಗ ವಿನಶ್ಯತಿ ಅಂದ್ರೆ ಬುದ್ಧಿನಾಶ, ಪ್ರಣಶ್ಯತಿ, ನಾಶ ಆಗಿ ಹೋಗಿ ಇದು ಸಮಾಧಾನ, ಶಾಂತಿ ಇಲ್ಲ. ಇದು ಎದರಿಂದ ಇದು ಅನರ್ಥಗಳು ಅಂದ್ರೆ ವಿಷಯಗಳ ನೆನಪು. ಆದ್ರೂ ಅದನ್ನ ಮಾಡ್ತೇನೆ ಅಂತೈತೆ. ಜನ್ಮ ಜನ್ಮಾಂತರ ಮಾಡ್ಕೊತ ಬಂದೈತಿ ವಿಷಯಗಳ ನೆನಪು. ಒಂದು ಅರ್ಧ ನಿಮಿಷದ ವಿಷಯ ಚಿಂತನಾ ಬಿಟ್ಟು ಇರಾಕ್ ಬರುವಲ್ಲ ನನಗೆ. ಬರೇ ಅದ ಹೆಸರು. ಖಾಲಿ ಕುಂತೆ ಅಂದ್ರೆ ಬರೇ ವಿಷಯ ಚಿಂತನದಾಗ ಕಾಲ. ಮನಸ್ಸನ್ನು ಖಾಲಿ ಮಾಡ್ಕೊಂಡು ಆನಂದದ ಕಡೆ ಲಕ್ಕಡು ಪ್ರಯತ್ನ ಮಾಡೋದಿಲ್ಲ ನಾವು. ಒಳಗೆ ತುಂಬ್ಕೊಂಡು ಕಾಲ ಇನ್ನೇನು ಕಲ್ಪನಾ ಮಾಡ್ಕೊಂಡು ಬರೇ ಅದ ಗ್ಯಾಗ ಇರ್ತದೆ. ಮಹಾತ್ಮರ ಪುಣ್ಯತಿಥಿ ಮಾಡೋದಂದ್ರೆ ಏನ್ರಿ? ಮಹಾತ್ಮರು ಹೇಳಿದಂತ ವಿಚಾರಗಳನ್ನ ಮನನ ಮಾಡ್ಕೊಂತ ಇರ್ಬೇಕು. ಮಹಾತ್ಮರ ಸ್ಥಿತಿಗತಿಗಳನ್ನ ಅನುಸರಣ ಮಾಡೋದನ್ನ ಮಹಾತ್ಮರ ಪುಣ್ಯತಿಥಿ. ಇರುವಿನ ಅನುಸಂಧಾನ ಮಾಡ್ಕೊಂತ ಕುಂದಿರ್ಬೇಕು. ಈ ಹೆಣ ಹಿಡ್ಕೊಂಡು ಏನಾರು ಮಾಡ್ಕೊಂತ ಕುಂದಿರ್ಬೇಕು. ಇರುವಿನ ಅನುಸಂಧಾನದಾಗ ಇರ್ಬೇಕಿಲ್ಲ ಯಾವಾಗ್ಲೂ. ಅಂದಾಗ ನಮ್ಗಿದು ಅನುಭವ ಬರ್ತೈತಿ. ಎದರ ನೆನಪು ಮಾಡ್ತೀವಿ ಅದ ಇರ್ತೈತಿ. ತೋರಿಕೆ ಅನುಸಂಧಾನ ಮಾಡಿದ ಅಂದ್ರೆ ಅದು ಇರ್ತೈತಿ. ಯಾವಾಗಲೂ ಇದ್ದದ್ದು ಯಾವುದು, ತೋರುದು ಯಾವುದು, ಇದ್ರ ಬಗ್ಗೆ ನಾವು ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ಅಂದಾಗ ನಮಗಿದು ಅನುಭವ ಬರ್ತೈತಿ.
ಬಾಳೆ ಚಿಂತನ ಕಣ್ಣಿಟ್ಟು ಮಾಡ್ತೀರಿ, ಸ್ವರೂಪ ಚಿಂತನಕ್ಕೆ ಒಂದು 5 ನಿಮಿಷ ಕುಂಡ್ರಕೋಲ್ರಿ. ನಿಮ್ಮನ್ನು ನೀವು ತಿಳ್ಕೊಳಕ, ನೀವ್ ಯಾರು, ನಿಮ್ಮ ನಿಜ ಸ್ವರೂಪ ಏನೈತಿ ಅನ್ನೋದು ತಿಳ್ಕೊಳಕ, ನಿಮಗೆ ತಿಳ್ಕೊಳಕ್ ನಿಮ್ಗೆ ಟೈಮ್ ಇಲ್ಲಲ್ಲೋ, ಪುರ್ಸೊತ್ತಿಲ್ದಂಗೆ. ಯಾವಾಗ ಸಿಗ್ಬೇಕು ಹಂಗಾರೆ ನಿಮ್ಗೆ? ಆರಾಮ್ ಇರಾಕ ನಿನಗೆ ಪುರ್ಸೊತ್ತಿಲ್ಲ, ನಿಂದ ಆರಾಮ್ ಇರುವುದು ಅಂತ ನೀನು. ನೀವಾಗಿರ್ಲಿಕ್ಕೆ ಹೊರಗಿನ ಕಂತ್ರಾಟ ಬೇಕಾಗತ್ತೇನೆ? ಹೊರಗಿನ ಕಂತ್ರಾಟದಾಗ ಬಿದ್ದರೆ ನೀವಾಗಿರ್ಲಿಕ್ಕೆ ಬರ್ತೈತಿ? ಆನಂದದ ಭಾವದಾಗ ಇರಾಕ್ ಬರ್ತೈತಿ? ಇದ್ದ ಸಮಾಧಾನ ಕೇಳಿಸ್ಕೊತಿ, ನೀ ಹೊರಮುಖ ಆತೆ ಅಂದ್ರೆ ಗೊತ್ತಿ. ಅದಕ್ಕೆ ವಿವೇಕದಿಂದ ಮನಸ್ಸನ್ನ ಹೊರಗೆ ಹೋಗದಂಗೆ ಯಾವಾಗಲೂ ಅಂತರ್ಮುಖಿಯಾಗಿ ಇಡಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕೆ? ಆನಂದ ಅಂತರಂಗದಲ್ಲಿ ಅನುಭವ ಬರ್ತದೆ ಹೊರತು ಬಹಿರಂಗದಲ್ಲಿ ಇಲ್ಲ. ಬಹಿರ್ಮುಖ ವೃತ್ತಿ ಆತಂದ್ರೆ ದುಃಖನ ದನು ಆಕೈತೆ. ಇಲ್ಲದಲ್ಲಿ ಹುಡುಕಿರೆಯಲ್ಲಿ ಸಿಗ್ಬೇಕ್ರಿ, ಒಳಗಿದ್ದದ್ದು ಹೊರಗೆ ಹುಡುಕಿರೆಯಲ್ಲಿ. ಅಂತರಂಗದಲ್ಲಿ ಅನುಭವ ಬರೋದು ಬಹಿರಂಗದಲ್ಲಿ ಹುಡುಕಿರಿ ಎಷ್ಟು ಜನ್ಮಕ್ಕೆ ಸಾಧ್ಯ ಆಗ್ಬೋದು? ಸಾಧ್ಯ ಆಗುದಿಲ್ಲ. ನಿದ್ದೆ ಮಾಡಕ್ ಹೊರಗಿನ ಕಂತ್ರಾಟ ಬೇಕಾಗತ್ತೇನೆ? ಜಾತ್ರೆ ಮಾಡೋದು ಬೇಕಾಗತ್ತೇನೆ? ಶರೀರ ಯಾತ್ರಾ ದಶೆಯಿಂದ ನೀ ಏನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದು ಮೊದಲ ಎಲ್ಲ ನಿರ್ಣಯ ಆಗಿ ಬಂದೈತಿ. ಮಾಡಿದ ಕರ್ಮವನ್ನ ಏನೇನ್ ಮಾಡಿರ್ತಿ ಅದೆಲ್ಲ ಗಂಟು ಕಟ್ಕೊಂಡು ಬಂದಿರ್ತೈತಿ. ಪ್ರಾರಬ್ಧ ಪ್ರಕಾರ ನಡೀತೈತಿ. ಮಚ್ಚಿಲೆ ಬಡಿಸ್ಬೋದಿದ್ರೆ ಮಚ್ಚಿಲೆನ ಬಡಿಸ್ಬೋದೈತಿ, ಹೂವಿನ ಹಾರ ಹಾಕಿಸ್ಬೋದಿದ್ರೆ ಹೂವಿನ ಹಾರ ಹಾಕಿಸ್ಬೋದು. ನೀ ಏನ್ ಮಾಡಿರ್ತಿ ಅದ ನಿನಗೆ ಬೆನ್ನ ಹತ್ತಿ ಬರ್ತೈತಿ. ಯಾವ ವೇಳೆಕ ಏನೇನ್ ಆಗುವುದಿರ್ತೈತಿ ಅದನ್ನ ತಪ್ಸಕ್ ಆಗುವುದಿಲ್ಲ. ನೀವು ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಅದು ನಮಗ್ ಗೊತ್ತಿಲ್ಲ. ಮುಂದಿನ ಕ್ಷಣಗಳಿಗೆ ಏನಕ್ಕಾವ ಅನ್ನೋದು ನಮಗೆ ಖಬರಿಲ್ಲ. ಅಜ್ಞಾನ ಆವರಿಸ್ಬಿಟ್ಟದೆ, ಗೊತ್ತಾಗುದಿಲ್ಲ. ಅದಕ್ಕೆ ಎತ್ತರ ಆಗ್ರಿ ಅಂತ ಇದ್ರ ಬೆನ್ನ ಹತ್ತಕ್ ಹೋಗ್ಬೇಡ್ರಿ. ಟೂರ್ಕಿ ಬೆನ್ನ ಹತ್ತಿದ ಅವ್ರು ಯಾರು ಸುಖ ಹೊಂದಾರ ಹೇಳಿ ಜಗತ್ತು? ಇದರಿಂದ ಸುಖ ಹೊಂದಬೇಕನ್ನೋ ವ್ಯವಸಾಯ ನಡೆಸೋನು, ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಇಷ್ಟ ಎಲ್ಲ ಅನುಭವ ಬರುವಂಗೆ ಹೇಳಿದ್ರು ಮತ್ತು ಅದ್ರ ಬೆನ್ನ ಹತ್ತೇನಂದ್ರೆ ಅನುಭವ ಹೋಗಂಗಾರೆ ಯಾರೇನು ಹೇಳ ಮತ್ತು ಮಗ ಉಣೋದಂತ ಹಂಗಾಕೈತಿದ್ ಬರ. ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೋಗ ಭೋಗವು ನದಿಗಳಿದೆ ಮನುಜರು ಅಂತ. ಎಷ್ಟೊಂದು ಹಾನಿ ಅನುಭವಿಸಿವೆ, ದುಃಖವನ್ನು ನಿರಂತರ ಅನುಭವಿಸಿವೆ. ಅದರ ಬೆನ್ನತ್ತೆ ಮತ್ತು ಅದರ ಮ್ಯಾಗ ಮೋಹ ಇಟ್ಟುಕೊಂಡು ಸುಖ ಹೊಂದಬೇಕಂತೀವಿ. ಎಂದಿಗಾಗ ನೋಡ್ತೀನಿ ನಿನ್ನ ಎದುರಿಗೇನ ಅದನ್ನ ಮಾಡಿದವ್ರು ಏನಾಗ್ಯಾರ? ಹೊಲ ಗಳಿಸಿದವ್ರು ಏನಾಗ್ಯಾರ? ಮಾನ ಮರ್ಯಾದೆ ಗಳಿಸಿದವ್ರು ಏನಾಗ್ಯಾರ? ದುಡ್ಡು ಗಳಿಸಿದವರು, ಬಂಗಾರ ಗಳಿಸಿದವರು ಏನಾಗ್ಯಾರ ನೋಡ್ಕೋ. ನಿನಗೆ ಭ್ರಮ ಆಗೈತಿ ನಾನು ಬಹಳಷ್ಟು ಬಂಗಾರ ಗಳಿಸ್ಬೇಕು, ಹೊಲ ಗಳಿಸ್ಬೇಕು. ಗಳಿಸಿದಂಗೆ ದುಃಖದ ಪ್ರಮಾಣ ಜಾಸ್ತಿ ಆಕೈತಿ, ಏನು ಕಡಿಮೆ ಆಕೈತಿ ನೋಡಿ. ಹಂಗಾರೆ ಅವ್ರಿಗೆ ಎಷ್ಟ ಆರಾಮ್ ಇರ್ಬೇಕಾಗಿತ್ತು, ಅದು ಏನು ಇಲ್ದವ್ರಿಗೆ ಆರಾಮ್ ಇರಬಾರ್ದಾಗಿತ್ತು. ಅದನ್ನ ಅವಲಂಬಿಸ್ಕೊಂಡು ಆರಾಮ್ ಇದ್ದಿದ್ರೆ ಹೊಲದ ಅವ್ರ ಹೆಸರ್ಲೆ ಹೊಲಾನೇ ಇಲ್ಲ ಪಾಪ ಎಷ್ಟೋ ಜನರ ಹೆಸರು. ನೀವು ಹೊಲ ಹೆಸರ್ಲೆ ಹಚ್ಕೊಂಡು ಅವ್ನಿಗೆ ನೀತಿ ಸುಧಾರ್ತದೆ, ಹೌದಿಲ್ಲ? ಅದ್ರದ್ದು ಹೆಸರು ಐತಿ, ಏನಾಯ್ತು ಏನು ನನ್ನ ಹೊಲ ಏನಾಯ್ತು, ಮಳಿಗೆ ಬಂದು ಕೊಚ್ಕೊಂಡು ಹೋಗ್ತು, ಏನು ಸರ್ರು ಬಂತು, ಇದ್ದಿಲ್ಲ. ನಾವು ಇದ್ಕಿದ್ದಂಗೆ ಇರ್ತೈತಿ. ನನ್ನ ಹೊಲ ಏನು ಭದ್ರ ಐತಪ್ಪ, ಎಲ್ಲಿ ಚೌಕೈತಿ, ಯಾವ ಹೊತ್ನ್ಯಾಗ ಬಿರುಕು ಬಿಡ್ತೈತಿ, ಭೂಮಿ ಹೇಳಾಕ್ಬೋದು, ಮುಳಿಗೆ ಹೋಗೈತ್ರಿ. ಮ್ಯಾಗಿಂದ ಕೆಳಗ, ಕೆಳಗಿಂದ ಮ್ಯಾಗ ಆಗ್ಬೇಕೈತಿ. ನಾವು ಹಿಂಗೆ ಇರ್ತೇವಂತ ಭ್ರಮ ಆಗೈತಿ. ನಾವು ಭದ್ರವಾದ ಕೋಟೆ ಕಟ್ಕೊಂಡೇನಿ, ನನಗೇನೂ ಆಗುದಿಲ್ಲ ಅಂತ ನಿನಗೆ ಭ್ರಮ ಆಗೈತಿ. ಏನಾಗ್ಯಾರ ನೋಡಿದ್ರು ಹಂಗೆಲ್ಲ ಕಟ್ಕೊಂಡು ಹೋದವ್ರಿಲ್ಲ. ಏನೇನಾಗ್ಯಾರ ಹೇಳ ಹೆಸರಿಲ್ದ ಹೋಗ್ಯವ್ರು. ಅದಕ್ಕೆ ಇದನ್ನು ಸ್ಥಿರವಾದದ್ದಲ್ಲೂ ನಂಬಬೇಡ. ನೀ ಹೊಲ ಮನಿ ಭಾಳಷ್ಟು ಮಾಡ್ಕೊಂಡು ಮಕ್ಕಳು ಮರಿ ಇಟ್ಕೊಂಡು ಬಂಧು ಬಳಗ ಮಾಡ್ಕೊಂಡು ಸುತ್ತ ಹೊಂತೇನೆ, ದೊಡ್ಡ ನೌಕರಿ ಹಿಡಿದು ನಿನ್ನವಾಗಿರ್ತಾವ ಮಕ್ಕಳು ಮರಿ. ಏಂತಿ ನಿನ್ನಾಕೆ ಆಗಿರ್ತಾಳು. ಯಾಕ್ರಿ?
ಆವ ನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಜರು. ಇವೆಲ್ಲ ಏನ್ ಬರಸದೆ ಅಂತ ವನಿತೆಯರ ಒಲವನು. ನಿನ್ನ ಗಂಡ ನಿನ್ನವಾಗಿರ್ತಾನು, ನಿನ್ನ ಹೆಂಡತಿ ನಿನ್ನಾಗೆ ಇರ್ತಾವ, ಮಕ್ಕಳು ನಿನ್ನವಾಗೆ ಇರ್ತಾವ. ಹೌದಿಲ್ಲ? ಅದರ ಮಾರ್ಯತ್ತ ಇದ್ರ ಮಾರ್ಯತ್ತ ಒಟ್ಟ ಎಲ್ಲಿ ಸಂಬಂಧ ಇಲ್ಲ ಅವ್ರಿಗೆ. ಅವ್ರು ಒಂದೇ ಹೊಟ್ಟೆ ಅವ್ರಿಗೆ ಏನ್ ಮಾಡುತ್ತ ಸಂಬಂಧ ಇಲ್ಲ, ಸಾಕಿಲ್ಲ. ಮಾತ್ಸರಿ ಒಂದಕ್ಕೊಂದು ಸೇರ್ಕಿಲ್ಲ. ಗಂಡ ಹೆಂಡತಿ ಅವು ಆಗಲಿ ಹೋಗ್ತಾವ. ಎಷ್ಟು ಪ್ರೀತಿ ಇದ್ದದ್ದು ಅವು ನಾಳೆ ಅಪ್ರಿಯ. ಯಾವುದು ಶಾಶ್ವತವಾದದ್ದಲ್ಲ. ಏನ್ ಹೊಳ್ಳಿ ನೋಡುದಿಲ್ರಿ, ಅಷ್ಟೊಂದು ಅವಕ್ಕದ ಮನಸ್ಸಿಗೆ ಇದಾಗಿ ಕೆಟ್ಟಾಗ್ಬಿಡುತ್ತೆ. ಗಾಡಿನ ನಿಮ್ಮ ಸವಾಸ ಗಾಡಿ ಅಗಲಿ ಹೋಗ್ಬಿಡುತ್ತೆ. ಏನ್ ಯಾವುದು ಪ್ರಿಯ ಅಂತ ನೀ ತಿಳ್ಕೊಂಡಿದ್ದೆ, ನಾಳೆ ಇದ ಅಪ್ರಿಯ ಕೊಂಡ್ಕೊಡ್ತೀವಿ. ಈ ಶರೀರನ ನಿನಗ ಎಷ್ಟು ಪ್ರಿಯ ಆಗೈತಿ ನೋಡಿ, ಇದು ನಾಳೆ ನಿನಗ ಅಪ್ರಿಯ ಆಕೈತಿ. ಯಾವಾಗ ಇದನ್ನು ಬಿಟ್ಟೇನೋ ಅಂತ ಚಡ್ಬಿಡುತ್ತೆ. ಯಾವಾಗ ಹಾದಿತ್ತು ಪಾಯಿದು ನಮಗೆ ಇದನ್ನು ತನ್ನಗೆ ಎಂದ ಹಾರಿಗಿಡೋದು ಅದಿತ್ತಲ್ಲ ಈ ಶರೀರ, ಅಷ್ಟ ಸಂಕಟ ಕೊಡಕ್ಕೆ ಶುರು ಆಗ್ತದೆ. ಆದರ ಒಂದು ಒಗ್ಗರಣೆ ಗಂಟು ಗೊತ್ತಂದು ತಡ್ಕೊಳನಾಗುದಿಲ್ಲ. ಯಾರು ಒಲಮೆಯಿಂದ ನಿನ್ಗೆ ಆನಂದ ಗೊತ್ತಾಗೈತೆ? ನಿನ್ನೊಳಗ ನೀ ಕಂಡ್ಕೊಂಡದ್ದನ್ನು ಇನ್ನೊಬ್ಬರೇ ಹೇಳಿಕೆ ಕೇಳಿಕೆ ಮ್ಯಾಗ ಹೊಂದಾಕ್ ಬರ್ತೈತಿ. ಮೊದಲ ಆದಿಯಲ್ಲಿ ಇಲ್ಲ, ಅಂತ್ಯದಲ್ಲಿ ಇಲ್ಲ, ನಡುಮಧ್ಯೆ ಯಾಕು? ಗುರುವರನ್ನು ಒಲವಿಲ್ಲದಲವನೇನು ಅನ್ನೋದಲು ದೊರೆಯಲರಿಯದ ಸಮ್ಯ ಜ್ಞಾನ ಅಂತ ಇದ್ರೊಳಗೊಂದು ಪದ ಬರ್ತದೆ. ಅದಕ್ಕಾದ್ರೆ ಯಾರ ಒಲಿಮೆಯಿಂದ ನಿನಗೆ ಆನಂದ ಗೊತ್ತಾಗೈತೆ? ಎಲ್ಲಿದ್ದು ಗುರು? ಮೊದಲು ಇಲ್ಲ, ಕೊನೆಗೂ ಇಲ್ಲ, ನಡುಮಧ್ಯೆ ಯಾಕು ಗುರು? ಯಾರು ಗುರು ಶಿಷ್ಯರಾರಿಲ್ಲ, ತಂದೆ ತಾಯಿಗಳಿಲ್ಲ, ಬಂಧು ಸಖರಾರಿಲ್ಲ. ಅಲ್ಲಿ ಯಾವ ಯಾವ ಇಲ್ಲ, ನೀ ಕಲ್ಪಿಸ್ಕೊಂಡಿ ಅವನ್ನೆಲ್ಲ. ಎಲ್ಲಿ ತಂದೆ ಎಲ್ಲಿ ತಾಯಿ, ಎಲ್ಲ ಅಜ್ಞಾನದೊಳಗೆ ತೋರಿದಂತ ತೋರಿಕೆಗಳು. ಗುರು ಶಿಷ್ಯರ ಬೋಧೆಯದು ಜಾಗರಣದ ತೋರಿಕೆ, ಎಚ್ಚರಿಕೆಯೊಳಗೆ ಕಲ್ಪಿಸ್ಕೊಂಡು. ಗುರುನು ಇಲ್ಲ, ಶಿಷ್ಯನೂ ಇಲ್ಲ. ನ ಗುರು ನ ಶಿಷ್ಯ. ಏಕತ್ವದ ಅನುಭವವನ್ನು ಕೊಡದ ಮ್ಯಾಗ ಈ ಅನ್ಯ ಭಾವಗಳೆಲ್ಲ ಅಳದು ಹೋಗ್ಬಿಡು. ಜಡ ವಸ್ತುಗಳನ್ನು ಕೊಡಬಹುದು, ತಗೋಬಹುದು, ಆದ್ರೆ ಆನಂದವನ್ನು ಯಾರು ಕೊಡ್ಲಾರು. ಅದಕ್ಕೆ ಇದು ಕೊಡ್ತೈತಿ, ಇದಕ್ಕೆ ಅದು ಕೊಡ್ತೈತಿ ಅಂತ ಭ್ರಮ ಆಗೈತಿ ನಿನಗೆ. ಹೆಣ್ಣಿಗೆ ಗಂಡು ಕೊಡ್ತೈತಿ, ಗಂಡಿಗೆ ಹೆಣ್ಣು ಕೊಡ್ತೈತಿ ಅಂತ ಭ್ರಾಂತಿ ಆಗೈತಿ. ಇದನ್ನ ವಿಚಾರದಿಂದ ನಾಶ ಮಾಡ್ಕೋ, ವಿವೇಕದಿಂದ. ಈ ಭ್ರಾಂತಿ ನಾಶ ಆದಾಗ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗಿಬಿಡ್ತೈತಿ. ಒಳಗದ ಆಸಕ್ತಿ ಇತ್ತು ಅಂದ್ರೆ ಹೇಳುದು ಕೇಳುದು ಮಾಡಿರೂ ಹೋಗಿಲ್ಲ. ಅದು ನೋಡಿದ ಕೂಲೆ ಅದ್ರಾಗ ಸುಖ ಸಿಗ್ತದೆ. ಇಂಥ ಹೆಣ್ಣ ಬೇಕು, ಇಂಥ ಗಂಡ ಬೇಕು, ಅವು ಬಯಕೆಗಳು ಕಾಡ್ತಾವತ್ತ. ಏನು ರೂಪದ ಬಯಕೆ, ಹೌದು. ಕಣ್ಣಿಗೆ ನಾಲಿಗೆಗೆ ಕಾವಾಗುವಂತಹ ವಸ್ತುಗಳ ಬಯಕೆ, ರುಚಿಯಾದದ್ದನ್ನು ತಿನ್ನಬೇಕು ಅನ್ನೋದು. ಆಯಾ ಇಂದ್ರಿಯಗಳಿಗೆ ಅವುಗಳು ಚಟಾಕ್ ಕಲ್ತೆ ಅಂದ್ರೆ ಅವ ಬೇಡ್ತಾವ. ಅದ ವಾಸನೆಗೆ ಅನುಗುಣವಾಗಿ ಅಂತ ಕರ್ಮಗಳನ್ನು ಮಾಡ್ತಾನ, ಮತ್ತಲ್ಲಿ ಜನ್ಮವನ್ನು ತಾವ. ಈ ವಾಸನೆಗಳ ಬೆನ್ನ ಹತ್ತಿದ ಕೂಡಲೇ ಮತ್ತೆ ಪುನರಪಿ ಜನನ, ಪುನರಪಿ ಮರಣ ಇದ್ದಾನೆ. ಈಗ ಮನುಷ್ಯನ ಜನ್ಮಿದ್ದಾಗ ಪೂರ್ಣ ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಬೇಕು. ಈ ವಾಸನ ಕಳ್ಕೊಂಡೆ ಅಂದ್ರೆ ನೀನು ಮಾಡೋದು ಏನು ಮಾಡ್ಬೇಕಾದವ್ರು ಏನು ಉಳಿದಿಲ್ಲ. ವಾಸನ ನಿನ್ನ ಏನ ತೇಕಾಕತ್ತು. ಈಗ ಯೋಗ್ಯ ಸಮಯದ ಒಳ್ಳೆಯ ಮನುಷ್ಯನ ಜನ್ಮದೊಳಗ ವಾಸನೆಗಳನ್ನ ಸ್ವಲ್ಪ ಉಳಿಯದಂತೆ ನಾಶ ಮಾಡ ವಿವೇಕದಿಂದ. ಪೂರ್ಣ ವಾಸನ ನಾಶ ಆದಾಗ ಅಂತಃಕರಣ ಮಾಲಿನ್ಯ ಎಲ್ಲ ಹೋಗ್ಬಿಟ್ಟು, ವಾಸನೆಗಳಿಂದ ಅಂತಃಕರಣ ಮಲಿನ ಆಗಿದೆ. ಅಂತಃಕರಣ ಮಾಲಿನ್ಯವಾದ ಕೂಡಲೇ ಇದ್ದ ವಸ್ತುವಿನ ಅನುಭವ ಪ್ರತಿಯೊಬ್ಬರಿಗೆ ಆಗುತ್ತೆ. ಈ ಅಂತಃಕರಣದಲ್ಲಿರ್ತಕ್ಕಂಥ ವಿಷಯ ವಾಸನೆಗಳನ್ನ ಯಾವ ನಾಶ ಮಾಡ್ಕೊಂತಾನೆ ಅವ್ರು ಎಲ್ಲರಿಗೂ ಇದು ಅನುಭವ. ಅದಕ್ಕೆ ಅಂತಃಕರಣ ಪರಿಪಕ್ವವನ್ನು ಉಂಟು ಮಾಡ್ಕೊಂಡವ್ರಿಗೆ ಇವರು ಅಧಿಕಾರಿಗಳೇ. ನಾವೆಲ್ಲ ಅಧಿಕಾರಿಗಳಿಲ್ಲ. ಯಾಕೆ? ವಾಸನೆಗಳದಾವು. ವಾಸನೆಗಳನ್ನು ಕಳ್ಕೊಂಡಾಗ ಇದನ್ನ ಅಭ್ಯಾಸ ಮಾಡಕ್ಕೆ ನಾವು ಅಧಿಕಾರಿ.
ಒಳಗೆ ವಾಸನ ಹಂಗೆ ಇಟ್ಕೊಂಡ್ರೆ ನಿನಗೆ ಅಭ್ಯಾಸ ಮಾಡಿ ಬಿಡುದು ಮತ್ತು ಎಳ್ಕೊಂಡು ಹೋಗ್ತಾವ ಕಡೆ ನಾವು ಧೂಳ ಹೆಸರಿಗೆ ಅಷ್ಟೇ ಒಂದೊಂದು ತಾಸು ಬರ್ತಿ ಓದ್ತಿ ಮತ್ತು ವಾಸನ ಎಳ್ಕೊಂಡು ಹೋಗಿ ನಿನ್ನ ಅದ್ರ ಬೇಕಾಗಿಸ್ತಾವ ವಾಸನನ ಇರಲಿಲ್ಲ ಅಂದ್ರೆ ಮಾಡ್ಬೇಕನ್ನೋದು ಏನೂ ಉಳಿಲಿಲ್ಲ ಕರ್ತವ್ಯಂನ ವಿದ್ಯತೆ ಅಂತ ವಾಸನ ನಾಶ ಆದ್ಮೇಲೆ ಜ್ಞಾನೋದಯಕ್ಕೆ ಅದಕ್ಕಾಗಿ ಪ್ರಯತ್ನ ನಿರಂತರ ಮಾಡಬೇಕಾಗಿದೆ ನಾವು ಇದೇ ಮನುಷ್ಯನ ಜನ್ಮದೊಳಗೆ ಈ ಕೆಲಸ ಮಾಡ್ಕೊಳಿಕ್ಕೆ ಎಲ್ಲರಿಗೂ ಬರ್ತೈತಿ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದೊಳಗೆ ನಿಮ್ಮ ಇರುವನ್ನು ಕುರಿತು ಹೇಳೋದು ಕೇಳೋದು ಅಭ್ಯಾಸ ನಡೀತು ಅಂದ್ರೆ ಇವೆಲ್ಲ ಭೋಗ ವಾಸನೆಗಳು ತನ್ನಿಂದ ತಾನ ಕ್ಷೀಣಾಗಕ್ಕೆ ಶುರು ಮಾಡ್ತವೆ ಅದ್ರ ಬಗ್ಗೆ ಪೂರ್ಣ ಆಸಕ್ತಿ ಹೋಗಿಬಿಡ್ತದೆ ಅವಾಗ ನೀನು ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ ನಮಗೆ ಅನಾಸಕ್ತಿನ ಅದಕ್ಕೆ ಯೋಗ ಅಂತ ಇದ್ರ ವಿಷಯದಲ್ಲಿ ಆಸಕ್ತಿ ಎಲ್ಲ ತೆಗೆದು ಹಾಕೋದನ ಯೋಗ ಅನಾಸಕ್ತಿ ಇಷ್ಟೆಲ್ಲ ಹೇಳೋದು ಕೇಳೋದು ಮಾಡಿರ ಆಸಕ್ತಿ ಎಲ್ಲಿ ಐತಿ ನೋಡ್ಕೋಬೇಕು ವಿಷಯ ವಸ್ತುಗಳಲ್ಲಿ ಐತೋ ಏನು ಇದ್ದ ವಸ್ತುವಿನ ಕಡೆ ಆಸಕ್ತಿ ನಿನ್ನೊಳಗೆ ಐತೆ ನೋಡ್ಕೋ ಎದ್ರಾಗ ಆಸಕ್ತಿ ಐತಿ ವಿವೇಕ ಬಾಳೆದಾಗ ಆಸಕ್ತಿ ಐತಿ ಅಂದ್ರೆ ಅವ ವಿವೇಕವನ್ನ ಉದಯ ಆಗಿಲ್ಲ ಇರ್ತಾನೆ ಇಂದ್ರಿಯ ಸಂಪರ್ಕ ಭೋಗದಾಗ ಆಸಕ್ತಿ ಹೋಗಿಲ್ಲ ಅಂದ್ರೆ ವಿವೇಕ ಉದಯ ಆಗಿಲ್ಲ ಅಂತ ಅರ್ಥ ಯಾವನಲ್ಲಿ ವಿವೇಕ ಜಾಗೃತ ಐತಿ ಅವಂಗ ಬಾಳೆದಾನ ಆಸಕ್ತಿ ಎಲ್ಲ ಪೂರ್ಣ ಹೋಗಿಲ್ಲ ಉದಾಸೀನ ಆಗಿರ್ತಾನೆ ವೈರಾಗ್ಯ ಬರ್ತದೆ ದೋಷವನ್ನ ಕಾಣ್ತಾನ ವಿವೇಕ ಉದಯ ಆದ ವಿಚಾರದ ಬೆಳಕು ಯಾವನಲ್ಲಿ ಜಾಗೃತ ಆಕತಿ ಅವ ವಿಷಯಗಳ ಬಗ್ಗೆ ಉದಾಸೀನ ಭಾವನೆಯನ್ನು ಹೊಂದ ಯಾವ ವೃತ್ತಿ ಉದಾಸೀನತೆಯನ್ನು ಹೊಂದತಿ ಆ ವೃತ್ತಿಗೆ ಆನಂದದ ಅನುಭವ ವ್ಯಕ್ತವಾಗ್ತದೆ ನಿಜವಾದ ಸುಖ ಶಾಂತಿ ನಮ್ಗೆ ಬೇಕಾಗಿತ್ತಂದ್ರೆ ಈ ಜಗತ್ತಿನ ಯಾವ ವಿಷಯ ವಸ್ತುಗಳ ಬಗ್ಗೆ ಆಸಕ್ತಿಯನ್ನು ಇಟ್ಕೊಳಕ್ ಹೋಗ್ಬಾರ್ದು ಎಲ್ಲ ಕೆಟ್ಟು ಹೋಗುವ ಜಗತ್ತಿನ ಯಾವ ವಸ್ತುಗಳು ನಮಗೆ ಸುಖ ಶಾಂತಿಯನ್ನು ಕೊಡುದಿಲ್ಲ ಅನ್ನುವಂಥ ವಿಚಾರ ಯಾವಾಗಲೂ ಇದು ಎಚ್ಚರ ಇರಬೇಕು, ಜಾಗೃತಿ ಇರಬೇಕು. ಇವುಗಳಿಗೆ ಯಾವ ಸಂಬಂಧ ಇಲ್ಲವಲ್ಲಿ ನಾವು ದಿನನಿತ್ಯ ಅನುಭವ ಮಾಡ್ತೇವಲ್ಲ ಆನಂದ ನಿತ್ಯ ಹತ್ತಿದಾಗ ಇನ್ನೂ ಬೇಕಾಗಿಲ್ಲ ಹೆಂಗಿದ್ಯಾರ ಅದ ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿಗೆ ತಂದ್ಕೊಂಡಿರೋ ಪ್ರಯತ್ನ ನಾವು ಮಾಡಬೇಕು. ಇದ ಅಭ್ಯಾಸ. ಏನು ಇಲ್ಲದಾಗ ಹೆಂಗಿದ್ದೆಲ್ಲ ಇವೆಲ್ಲ ಅದಾವ. ಈಗ ನೆಮ್ಮದಿಲ್ಲ, ದೇವ್ರೆಲ್ಲ ಕೊಟ್ಟನ್ರಿ, ನಮ್ಮ ನೆಮ್ಮದಿನಿಲ್ಲ. ಅದು ನೆಮ್ಮದಿ ಯಾರ ಕೊಡ್ತಗೋ ದಿನಸಲ್ಲ. ಅದು ಸಾಮಾನ ಕೊಡ್ಬೋದು, ತಗೋಬಹುದು. ಅದ್ರ ನೆಮ್ಮದಿಯನ್ನು ಯಾರು ಕೊಡ್ತಾರೆ? ನಿನ್ನೊಳಗಿದ್ದದನ್ನು ನೀನ ಪ್ರಯತ್ನ ಮಾಡಿ ಅದನ್ನು ಹೊಂದೋ ಕೆಲಸ. ನಿರಂತರ ಪ್ರಯತ್ನದ ಅವಶ್ಯಕ. ಒಂದ ದಿನಕ್ಕೆ 2 ದಿನಕ್ಕೆ ಅದು ಅನುಭವ ಬರುವುದಲ್ಲ. ಹಗಲಿರುಳೆನ್ನದೇ ಆ ನಿನ್ನ ನಿಜವಾದ ಇರುವಿನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ಇಲ್ಲದಾಗಿ ಏನಾದ್ರು ಅನುಭವ ಕೊಡ್ಬೇಕು. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಹಿಂಗೆ ಜನ್ಮಗಳು ಕಳೆದು ಅದು ಇದ್ರ ಬೆನ್ನಾಗಿ ವಿಷಯ ವಸ್ತುಗಳು ಬೆನ್ನಾಗಿ ನಾವು ಇದನ್ನು ಸಿದ್ಧ ಮಾಡಬೇಕಾಗಿಲ್ಲ, ಇರಬೇಕಾಗೈತಿ. ನಾ ಇದೇನು ಅನ್ನೋದನ್ನ ಸಿದ್ಧ ಮಾಡಿ ಸಿದ್ಧ ಮಾಡ್ಕೊಡ್ಬೇಕಾಗೈತಿ. ದೊಡ್ಡಪ್ಪ ಬೇಕಾದ್ರೆ ಸುಮ್ಮನೆ ಇದ್ರೆ ನಿನಗೆ ಅನುಭವ ಕೊಡ್ತೈತಿ. ಬ್ಯಾಡ ಅಂದ್ರೆ ಬಿಡು. ಯಾವ ಬೇಕಾದ ಸಿದ್ಧಾಂತ ತಗೋರಿ ನೀವು. ಅದು ಒಂದು ಭಾವನ ಅಲ್ಲ. ಭಾವೆಲ್ಲ ಮುಗಿದಾಗ ತಾನಾಗಿ ಉಳಿಲಿಕ್ಕೆ ಬರ್ತದೆ. ಎಲ್ಲಿ ತನಕ ಭಾವದ ಅಲ್ಲಿ ತನಕ ಸಿದ್ಧಾಂತ ಕಟ್ತಾನೆ. ಹೆಚ್ಚಾಗಿ ಯಾವ ಸಿದ್ಧಾಂತ ಕಟ್ತೀನಿ? ಜ್ಞಾನದೊಳಗೂ ಪೂರ್ಣ ಜ್ಞಾನದೊಳಗೂ ಸಿದ್ಧಾಂತ ಕಟ್ಟಾಕ್ ಬರುದಿಲ್ಲ, ಅಜ್ಞಾನದೊಳಗೂ ಕಟ್ಟಾಕ್ ಬರುದಿಲ್ಲ. ಎಲ್ಲ ನಿನ್ನ ಸಿದ್ಧಾಂತ ಎಲ್ಲ ಅರೂಚಿನೊಳಗೆ ಅನುಭವಿಗೆ ಜಗತ್ತಿನ ಗದ್ದಲ ಬೇಕಾಗಿರುತ್ತಲ್ಲ. ಹೌದು, ಜಗತ್ತಿನ ಗೊಡವಿ ಕೈ ಬಿಡ್ತಾನ ನಾವು. ಎದಕ್ ಬೇಕಾಗಿತ್ತು? ಜಗತ್ತಿನ ಗೊಡವಿಗೆ ಹೋದ ಅಂದ್ರೆ ಸಮಾಧಾನ ಕೆಡಿಸ್ಬೇಕು. ಜಗತ್ತಿನ ಗೊಡವೆ ನಿನಗೆ ಬೇಡ ಅಂದ್ರೆ ಜಗತ್ತಿದ್ದಾಕೊಂಡ ನಾನು ಎಂದೂ ಆಗುದಿಲ್ಲ. ಅದು ಇರುವಂಗ ಐತೆ. ನಿನ್ನ ನೀ ತಿದ್ಕೋ.
ನಂದಾಗ ನಿನಗೆ ಸಮಾಧಾನ ಆಗುತ್ತೆ. ಓ ಸುಧಾರಕನೇ, ಮೊದಲು ನಿನ್ನನ್ನು ನೀನು ಸುಧಾರಿಸಿಕೊಂಡು ಜಗತ್ತನ್ನು ಸುಧಾರಿಸುವುದು ಆಗದ ಮಾತು. ಭೂಮಿ ತುಂಬ ಚರ್ಮ ಹಾಸ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ನಿನ್ನ ಕಾಲಾಗ ಹಾಕೊಂಡು ಭೂಮಿ ತುಂಬ ನೀ ಅಡ್ಡಾಡಬಹುದು. ಯಾಕೆ ಜಗತ್ತಿನ ತಿದ್ದಾಕೋಕೆ? ಲೋಕದ ಡೊಂಕವ ನೀವೇಕೆ ತಿದ್ದುವಿರಯ್ಯ ಅಂತ. ನಿಮ್ಮ ತನುವ ಸಂತೈಸಿಕೊಳ್ಳಿ, ಮನವ ಸಂತೈಸಿಕೊಳ್ಳಿ. ನಿಮ್ಮನ್ನಷ್ಟು ನೀವು ತಿದ್ಕೊಂಡ್ಬಿಡ್ರಿ, ಜಗತ್ತ ತಾನ ಸುಧಾರಿಸುತ್ತೆ. ಜಗತ್ತು ಕೆಟ್ಟೈತ್ರಿಪ್ಪ, ಜಗತ್ತು ಕೆಟ್ಟಿಲ್ಲ, ನೀ ಕೆಟ್ಟಿ. ಅದು ಇರುವಂಗೈತೆ ಐತಿ. ನಿನ್ನ ಭಾವದೊಳಗೆ ಕೆಟ್ಟೈತಿ ಎಲ್ಲ. ಭಾಳ ಕೆಡ್ತೀರಿಪ್ಪ ಇದೆಲ್ಲ. ಏನು ಕೆಟ್ಟಿಲ್ಲ, ಅದು ನೀನು ಕಲ್ಪನಾ ಮಾಡ್ಕೊಂಡು ಕೆಡ್ಸ್ಕೊಂಡಿ ಎಲ್ಲ. ಜಗತ್ತ ಬಂದು ಮಾತಾಡ್ಲಿಬೇಕಾದ್ರೆ ಎಲ್ಲ ಸಿದ್ಧಾಂತಗಳೆಲ್ಲ ಭಾವದೊಳಗಿನ. ಯಾವ್ದು ಪರಿಸ್ಥಿತಿ ಅದ ಅದು ಎಲ್ಲರಿಗೂ ಲಾಭ ಆಗುದಿಲ್ಲ. ಹೌದು, ವ್ಯಾಪಕ ದೃಷ್ಟಿ ಬೇಕು. ಸಂಕುಚಿತ ದೃಷ್ಟಿ ಉಪಯೋಗ ಬರುದಿಲ್ಲ. ಯಾವ್ದಾರು ಒಂದು ಗುಂಪಿನಾಗ ಸಂಬಂಧಪಟ್ಟದ್ದು ಜಗತ್ತಿಗೆ ಉಪಯೋಗ ಬರುದಿಲ್ಲ. ಇಡೀ ವಿಶ್ವಕ್ಕನ ಉಪಯೋಗ ಬರ್ಬೇಕು ಅಂತ ಹೇಳಿ ಅಡ್ಡಿ ಇಲ್ಲ. ಯಾವ್ದಾರ ಒಂದು ಗುಂಪಿಗೆ ಸಂಬಂಧಪಟ್ಟದ್ದನ್ನು ಹೇಳ್ಕೊಂಡು ಕೂತ್ರೆ, ನಿನ್ನ ಲಿಂಗಪ್ಪನ ಪೂಜೆ ಎಷ್ಟು ಮಂದಿಗೆ ಉಪಯೋಗ ಬರ್ತೈತಿ, ನಿನ್ನ ಪಾಠ ಎಷ್ಟು ಮಂದಿಗೆ ಉಪಯೋಗ ಬರ್ತೈತಿ? ಏನ್ ಹಂಗಂದ್ರೆ ಅಂತಾರ ಅವನು. ಬೇಕಾಗಿಲ್ಲ ಬಾಹ್ಯ ಚಿಹ್ನೆಗಳ ಅವಶ್ಯಕತೆ ಇಲ್ಲ, ಯಾವ ಗುರುತೂ ಬೇಕಾಗಿಲ್ಲ. ವಿವೇಕ ನಿನ್ನಲ್ಲಿ ಜಾಗೃತ ಆಗ್ತದೆ. ವಿವೇಕನ ನೋಡ್ರಿ, ಇಡೀ ಜಗತ್ತಿನ ಮಾನವರಿಗೆಲ್ಲ ಉಪಯೋಗ ಬರುವಂತದ್ದು ವಿವೇಕ, ವೈರಾಗ್ಯ. ಅದನ್ನು ನಾವು ಅಳವಡಿಸ್ಬೇಕು. ವಿವೇಕವನ್ನ ನಾವು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಮಾಡೋದೆಲ್ಲ ವ್ಯರ್ಥ. ಯಾವ ಸಂಪ್ರದಾಯ, ಯಾವ ಗುಂಪುಗಾರಿಕೆಯಿಂದನೂ ನಮಗೆ ಮುಕ್ತಿ ಆಗುತ್ತೆ. ಅವೆಲ್ಲ ಚೀನಿ ಹೊಡ್ಯಾಕಷ್ಟ ಸಂಪ್ರದಾಯ ಮಾಡ್ಬೋದು. ಅದಕ್ಕೆ ವಿವೇಕವಂತ ಯಾವ ಮತದೊಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಅಂತ ವಿಚಾರವಂತರು ಅದ್ರ ಕಡೆ ಎಲ್ಲ ಕೊಡಕ್ ಹೋಗುದಿಲ್ಲ. ಸುಮ್ಮನೆ ಕೂತ್ಕೊಂಡು ಅನುಭವ ಮಾಡ್ಕೊಂಡ್ಬಿಟ್ಟಿರ್ತೀವಿ ನೋಡ್ರಿ. ಕುಂಡ್ರೆ ಆಗ್ತಾ ಇರಲಿಲ್ಲ, ವಾಸನ ಸುಮ್ಮನೆ ಕುಂಡ್ರೆ ಕೊಡ್ಬೇಕಲ್ಲ ನಮ್ಮ. ವಾಸನ ಹೆಂಗೆ ಎಂತೆಂತ ವಾಸನ ಅದಾವ, ಎದ್ದು ಕೂಡಲೇ ಅದೇ ಪ್ರಕಾರ ಕರ್ಮಗಳನ್ನು ಮಾಡಕ್ ಶುರು ಮಾಡಿಬಿಡ್ತಾನ. ಒಂದೊಂದು ನಮೂನಿ ಅಭಿರುಚಿ ಉಳ್ಳವ್ರಿಲ್ಲ ನಾವು. ಒಬ್ಬೊಬ್ಬರು ಒಂದೊಂದು ನಮೂನಿ ಅಭಿರುಚಿ ಉಳ್ಳವ್ರದೇ, ಒಂದೊಂದು ನಮೂನಿ ಕರ್ಮಗಳಲ್ಲಿ ಅವನು ತೋರ್ತಾನೆ. ಅದರಂತೆ ಅವನು ಕೃತಿಗಳು ಜರುಗ್ತಾವ. ವಾಸನೆಗೆ ಅನುಗುಣವಾಗಿ ಅದಕ್ಕೆ ತಕ್ಕಂಗ ಕರ್ಮಗಳನ್ನು ಮಾಡೇ ತೀರ್ತಿ. ಅದರ ಮಾಡಿದಿಂದ ಅದರ ಫಲ ನೀವು ಉಡತೀರ್ತಿ. ಈ ಸೃಷ್ಟಿಯನ್ನ ಕೌದಿ ಕುಸ್ತಿ ಹೊಡೆದ ಏನಾರ ಹುಡ್ಸ್ಯಾನ ಬ್ರಹ್ಮ? ಬೆದರ್ ಬಡಕ್ ದನ ಇದ್ದಂಗ ಅದ. ಅಂತಃಕರಣ ಎಲ್ಲಿರ್ತೈತಿ? ತೋರ್ಸು ಇಂತಲ್ಲಿ ಐತಿ ಅಂತ ಎಲ್ಲಿ ತೋರ್ಸಕ್ ಬರ್ತದೆ? ತಲಿ ಬುರುಡಿ ಮ್ಯಾಗ ಐತೆ, ಅದು ಮಣಕಾಲ್ ಪಾಟಿ ಮೇಲೆ ಐತೆ. ಪ್ರಥಮಾನುಭವದಲ್ಲಿ ಯಾವ ಪ್ರಮಾಣಗಳು ಇಲ್ಲ. ಎಚ್ಚರಿಕೆಯೊಳಗೆ ನಿನ್ನ ಪ್ರಮಾಣಗಳು. ಅಲ್ಲದನ್ನ ಕಲ್ಪಿಸ್ಕೊಂಡ್ರೆ ನೀನ ಹೊಂಟೀಯೋ, ನೀ ಯಾವ್ದಾರ ಬಂದು ಹೇಳೈತೋ ನಿನಗೆ ಹಿಂಗ ಮಾಡು ಇಂಥ ಸಿಗ್ತೈತಿ ಅಂತ ನೀನ ಕಲ್ಪಿಸ್ಕೊಂಡವ. ನೀನ ಕಲ್ಪಿಸ್ಕೊಂಡ, ನೀನ ಸಿಕ್ಕೊಂಡ, ನೀನ ಒದ್ದಾಡ್ತಿ. ನೀನ ಕಲ್ಪನಾ ಬೇಡಿಯಾಗ ದೇವ್ರ ಅದನ್ನ ಕೊಡು ಇದನ್ನ ಕೊಡು ಅಂತ ದೇವ್ರ ಕೇಳ್ತೈತೆ. ನಾನು ದೇವ್ರಾದ್ರ ಏನ್ ಕಡಿಮೆ ಇರ್ತೈತಿ ಹೇಳ್ರಿ? ಅದಕ್ಕೆ ಬೇಡೋದಕ್ಕೆ ದೇವ್ರ ಅಂತಾರನ? ಇನ್ನೊಬ್ಬರ ಕಡೆಯಿಂದ ಬೇಡಸ್ಕೊಂಡಿರ್ತೈತಿ ಅಂದ್ರೆ ಅದು ದೇವ್ರನ್ರಿ? ಆ ಸಾಮರ್ಥ್ಯನ ಇಲ್ಲನ ಅದಕ್ಕೆ. ಇನ್ನೊಬ್ಬರ ಕಡೆಯಿಂದ ಕೇಳದೈತೆ ಅಂದ್ರೆ ನೀ ಅದನ್ನ ಕೊಡು ಇದನ್ನ ಕೊಡು, ದೇವ್ರಿಗೆ ಎಡಿ ಹಿಡಿಯುದು, ಅದು ನೀನ್ ಕೇಳೈತೇನ? ಅದು ಹೆಂಗ್ ಹುಡ್ಸ್ಯಾರ ನೋಡ್ರಿ ಅದನ್ನ. ದೇವ್ರಿಗೆ ಅದು ಬೇಕು ಇದು ಬೇಕು, ಅದ್ ಬ್ಯಾಟಿ ಬೇಕಂತ ಹೌದಿಲ್ಲ? ಇಂತಾದ ಬೇಡೈತಿ ದೇವ್ರಿಗೆ ಎಡಿ ಇಂತಾದ ಹಿಡಿಬೇಕಪ್ಪ ಅಂತ. ಅವೆಲ್ಲ ನಾವು
ಅದು ಕೊಟ್ರೆ ನಮಗ್ ಬರ್ತೈತಿ ಅಂತ ತಿಳ್ಕೊಂಡಿವಿ. ಆ ಚೈತನ್ಯ ಇಲ್ದಲ್ಲಿ ಜಡ ವಸ್ತುಗಳಿಗೆ ಕೊಟ್ರೆ ಎದಕ್ ಬರ್ತೈತಿ? ಚೈತನ್ಯ ಇದ್ದ ಜೀವಿಗಳಿಗೆ ಕೊಟ್ರೆ ನಿನಗೆ ಸಂತೋಷ, ಆ ಪುಣ್ಯ ಬರ್ತೈತಿ. ಹಸದ ಜಠರಾಗ್ನಿಗೆ ಕೊಡಲಿ, ಒಣ ರೊಟ್ಟಿ ಚೂರಾದ್ರೂ ಕೊಡು ಅಂತ, ಅವು ಸಂತೋಷ ಆಕೈತಿ, ತೃಪ್ತಿ ಆಕೈತಿ. ನೀರೋಡಿಕೆ ಆದಾಗ ಅದಕ್ಕೆ ನೀರು ಕೊಡು, ಹಸಿವೆ ಆದಾಗ ಅನ್ನ ಕೊಡವು. ಇದ ಪೂಜೆ ನೋಡಿ. ಇದನ್ನ ಮಾಡಾಕ್ ತಯಾರಿಲ್ಲ ನಾವು. ಅದನ್ನ ಮಾಡಲಿ ನೀ ಎಷ್ಟು ಗಳಿಸ್ಯಾರ ಇನ್ನೊಬ್ರಿಗೆ ತೊಂದ್ರೆ ಕೊಟ್ಟು ಗಳಿಸಿ ಏನ್ ಮಾಡವ? ಬರೀ ನನಗ ಆಗ್ಲಿ ಅಂತ, ಇನ್ನೊಬ್ಬರೆಲ್ಲ ಹಾಳಾಗಿ ಹೋಗ್ಲಿ. ಇಂಥ ವೃತ್ತಿಗೆ ಎಂದೂ ನೆಮ್ಮದಿ ಸಿಗುದು ನೋಡಿ. ಏನ್ ಬೇಕಾದಂತ ನಮಗೆ ತೊಂದರೆ ಐತೆ ಅಂದ್ರೆ ಇನ್ನೊಬ್ಬರಿಗೆ ಹಿತವನ್ನು ಬಯಸವ. ಏನ್ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಬಯಸುವಂತ ವೃತ್ತಿ ಯಾರ್ದಿರ್ತೈತಿ ಅವ್ರಿಗಿದು ಈ ಜ್ಞಾನೋದಯಕ್ಕೆ. ಏನ್ ಸ್ವಾರ್ಥವನ್ನು ಬದಿಗಿಟ್ಟು ಈತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥನ್ ಪರಿತ್ಯಜ್ಯ ಅಂತ ಅವ್ರಿಗೆ ಸತ್ಪುರುಷರು. ಅದು ಎಲ್ಲಿ ಬರ್ಬೇಕು ನಮಗೆ? ಬರೀ ನನಗ ಆಗ್ಲಿ, ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗ್ ಹಿತ ಐತಿ ಅನ್ನೋದು ಅವ್ರು ಕಂಡುಕೊಂಡಿರ್ತಾರೆ. ಏನ್ ಅದು ನಿಜವಾದ ದೃಷ್ಟಿ. ಅದು ಏನ್ ನಮ್ಮ ದೃಷ್ಟಿ ಏನೈತಿ? ನಮಗಷ್ಟ ಆದ್ರೆ ಇನ್ನೊಬ್ಬರಿಗೆ ಎದಕ್ ಬೇಕಾಗಪ್ಪ? ನಮಗಷ್ಟ ಆದ್ರೆ ಸಾಕು, ಇನ್ನೊಬ್ಬರನ್ನ ಹಾಳಾಗಿ ಹೋಗೋಣ ನಾವು. ಅನ್ಯರ ಹಿತ ಬಯಸುದಿಲ್ಲ, ನಾವು ತನ್ನ ಹಿತ ಅಷ್ಟ ಬಯಸ, ಅವ ಸ್ವಾರ್ಥಿ. ಅವ ಏನ್ ಅವ ಜೀವನ ವಿವೇಕವಂತ ಯಾವ ಇರ್ತಾನ? ಇನ್ನೊಬ್ರಿಗೆ ಹಿತ ಬಯಸೋದ್ರೊಳಗೆ ನಮಗ್ ಹಿತ ಅದ ಅಂತ. ಇನ್ನೊಬ್ರಿಗೆ ಕೆಡಕ್ ಮಾಡ್ಬೇಕನ್ನೋ ಭಾವ ಬಂದ್ರೆ ನಿನಗ್ ಮೊದಲು ಕೆಡಕಾಗಿರ್ತೈತಿ. ಒಳ್ಳೇದು ಮಾಡ್ಬೇಕನ್ನೋ ಭಾವ ಬಂದ್ರೆ ಮೊದಲು ನಿನಗ್ ಒಳ್ಳೇದಾಕೈತಿ. ಇದನ್ನ ತಿಳ್ಕೊಂಡ ನೀ ಬಾಳೆ ಮಾಡು. ಎಷ್ಟು ಬಂದ್ರೆ ಸಾಕು ನೋಡ್ರಿ, ನಿನ್ನ ಜೀವನ ಪಾವನಕ್ಕೆ. ಮನಸ್ಸಿನಾಗ ಸಹಿತ ಇನ್ನೊಬ್ಬರಿಗೆ ಎಂದೂ ಕೆಡಕ್ ಒಂದೇಳಕ್ ಬಂದ್ರು ಅದು ನಾವು ಬ್ಯಾಡಪ್ಪ, ಇದು ವಿಚಾರದಿಂದ ಅದನ್ನು ಹೊಡೆದ ಹಾಕ. ಇನ್ನೊಬ್ಬರಿಗೆ ಎಂದೂ ಕೆಡಕ್ ಬಯಸೋದು ಬೇಡ. ಅದು ಒಂದು ಕಾಲದೊಳಗಿತ್ತು, ಅಜ್ಞಾನದೊಳಗೆ. ಇದು ಬ್ಯಾಡಿನ್ನದು ನಮಗೆ ಗೊತ್ತಿಲ್ಲದ ಮಾಡೇವಿ, ಮಾಡಿ ಅದನ್ನ ಅನುಲಿ ಉಂಡೇವಿ. ಇನ್ನೊಬ್ರಿಗೆ ಕೆಡಕ್ ಬಯಸಿ ಬ್ಯಾಡಿನ ಎಂದೂ ಮಾಡಕ್ ಹೋಗ್ರಿ. ಕೆಡಕ್ ಮಾಡಿದವ್ ಸಹಿತ ಒಳ್ಳೇದನ್ನು ಮಾಡಕ್, ವಿಷ ಏರ್ದವ್ ಹಾಲು ಇರಕ್ ಕಲಿ ಅಂತ. ಇಂಥ ಒಂದು ಆಚರಣೆ ನಮ್ಗೆ ಬರಾಕೈತಿ ಅಂದ್ರೆ ಇಂಥ ಒಂದು ಇದು ನಮಗೆ ಸಿಗ್ತೈತಿ. ಅದು ಅಂಥ ಆಚರಣೆಗಳು ತುಳಿದಂದ್ರೆ ಪುಣ್ಯ ಕರ್ಮಗಳು ಜರುಗ್ತಾವ, ಪುಣ್ಯ ಸಂಗ್ರಹ ಆಕೈತಿ. ಆ ಪುಣ್ಯ ಇದ್ದಾಗ ಇಂಥ ಮಹಾತ್ಮರ ಸಂಘ ನಿನಗೆ ಸಿಗ್ತೈತಿ. ಪುಣ್ಯರ ಬೇಕಂತಿ ಅಂತ ಪುಣ್ಯ ಕಾರ್ಯಗಳನ್ನು ಮಾಡಾಕೋಲ್ಲ. ಇನ್ನೊಬ್ಬರಿಗೆ ಹಿತ ಆಗುವಂಥದ್ದ ಪುಣ್ಯ, ಇನ್ನೊಬ್ಬರಿಗೆ ಕೆಡಕ್ ಮಾಡೋದನ್ನ ಪಾಪ. ಏನ್ ಅದಕ್ಕೆ ಧರ್ಮ ಅಂತಾರ. ಧರ್ಮವನ್ನು ಬಿಡಬೇಡ ಅಂತ. ಧರ್ಮ ಯಾವುದು ಅಂದ್ರೆ ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆಗೆ ಧರ್ಮ ಅಂತ. ಅದು ನಿನ್ನನ್ನು ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸ್ತದೆ. ಏನ್ ಕೀಳಾದ ಸ್ಥಿತಿಯಿಂದ ಉನ್ನತ ಮಟ್ಟಕ್ಕೆ ಒಯ್ದು ಮುಟ್ಟಿಸುವಂತ ಆಚರಣೆಗೆ ಧರ್ಮ ಆಚರಣೆ ಅಂತ ಕರೀತಾರೆ. ಅದು ನಿನ್ನ ರಕ್ಷಣಾ ಮಾಡ್ಬೇಕು. ಇನ್ನೊಬ್ಬರಿಗೆ ಏನ ನೀ ಮಾಡಿರ್ತೀಯ ಅದು ನಿನಗೆ ಅದ ಬಡ್ಡಿ ಸಮೇತ ಬರ್ತೈತಿ. ನಿನಗದು ಹಿತ ಮಾಡಿದ್ದು ಪುಣ್ಯ ನೀನು ಅದು ಬಂದು ವೃದ್ಧಿ ಆಕೈತಿ, ಪುಣ್ಯ ವೃದ್ಧಿ ಆಕೈತಿ. ನೀ ಪೀಡಾ ಕೊಟ್ಟೆ ಅಂದ್ರೆ ಅದು ಬಡ್ಡಿ ಸಮೇತ ಬರ್ತೈತಿ. ಏನಪ್ಪ ಎಷ್ಟು ಜನ್ಮದ ಕಾಡಿತ್ತು, ಏನ್ ಮಾಡಿದ್ನು ಏನು ನನಗಿಂತ ಅದು ಬಂತಲ್ಲ ಅಂತ ಅನುಭವಿಸುವಾಗ ಗೊತ್ತಾಗೋದು, ಮಾಡುವಾಗ ಗೊತ್ತಾಗೋದಿಲ್ಲ. ಮಾಡಿದ ಕರ್ಮದ ಫಲ ಉಣ್ಣುವಾಗ ಗೊತ್ತಾಕೈತೆ. ಅದಕ್ಕೆ ಮಾಡಾಕ್ ಹೋಗಬೇಡ, ಎಚ್ಚರಿಕೆ ಕೊಟ್ಟಾರ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ಮಹಾತ್ಮರು ಹೇಳಿದ ಮಾತಿನ ನಂಬಿಕೆ ಇಟ್ಕೊಂಡು ಅದರಂತೆ ನಮ್ಮ ಜೀವನ ಸಾಗಿಸೋದು, ಅದೊಂದು ಭಾಗ್ಯ ಬೇಕಲ್ಲ. ಆಚರಿಸಿದಾಗಲವುದು ನರರಿಗೆ ಮುಕುತಿ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಲವುದು ನರರಿಗೆ ಮುಕುತಿ. ಕೇಳಿದೀವಿ, ಅದನ್ನು ಕೇಳಿ ಹಂಗ ಮುಗುಳಿ ಗುಡಕ್ಕೆ ಹಾಕಿದ ಮತ್ತು ಇಲ್ಲಿ ಬಂದಾಗನೇ ಚೆಂದ ಹಾಕೋದು, ಮತ್ತು ನಮ್ಮ ಚಾಳಿ ಬಿಡೋಂಗಿಲ್ಲ. ಅದಕ್ಕೆ ಧರ್ಮ ಅಂತಾರೆ. ಹೇಳಿದ್ದ ಕೇಳಿ ಅದನ್ನಂದೆ ಆಚರಣೆ. ಆಚಾರ ಪ್ರಭೋ ಧರ್ಮ. ಆಚರಣೆಯೊಳಗೆ ತಗೊಂಡ್ರೆ ನೀ ಧರ್ಮದಂಗ ನಡೆದಂಗ, ಅದ ಶ್ರೇಷ್ಠವಾದಂತಹ ಧರ್ಮ. ಬರೀ ಹೇಳೋದು ಕೇಳೋದು ಧರ್ಮ ಅಲ್ಲ, ಆಚರಣೆಯೊಳಗೆ ಅದರಂತೆ ಜೀವಿಸೋದು. ಅವ
ಧರ್ಮಿಷ್ಠ ಮನುಷ್ಯ ಅಂತ. ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ ಆಕೈತಿ ಅಂಥವ್ರಿಂದ. ಅದನ್ನು ನಾವು ಮಾಡಬೇಕಾಗಿತ್ತು, ಅವ್ರ ಅನುಕರಣೆ ಮಾಡಬೇಕಾಗಿತ್ತು. ನೋಡಿ ನೀವು, ಮಹಾತ್ಮರಾದವರೆಲ್ಲ ಧರ್ಮವನ್ನ ಒಂದು ಪರಿಪಾಲನೆ ಮಾಡಿದರು. ತನಗೂ ಲಾಭ, ಇನ್ನೊಬ್ಬರಿಗೆ ಲಾಭ. ಜನ್ಮ ಜನ್ಮಾಂತರ ಅದನ್ನು ಧರ್ಮದ ಪಾಲನೆಯನ್ನು ಮಾಡ್ಕೊಂಡು ಧರ್ಮ ಸಂಸ್ಥಾಪನಾ ಅರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಷ್ಟು ಸಲ ಅವತಾರ ಮಾಡಿದ್ರು ಧರ್ಮವನ್ನು ಬಿಟ್ಟು ಮಾಡೋದಿಲ್ಲ, ನಾವು ಇರುವುದಿಲ್ಲ. ಧರ್ಮ ಸಂಸ್ಥಾಪನಾ ಅರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಗಳಲ್ಲಿ ನಾ ಅವತಾರ ತಾಳ್ತೇನೆ ಅಂದ ಕೃಷ್ಣ ಪರಮಾತ್ಮ. ಎಲ್ಲ ಮಹಾತ್ಮರು ಅದನ್ನು ಧರ್ಮವನ್ನು ಪರಿಪಾಲನೆ ಮಾಡಿದಾಗ ಅದನ್ನು ಆ ಸ್ಥಿತಿಯ ಉನ್ನತ ಸ್ಥಿತಿಯನ್ನು ಹೊಂದಲಿಕ್ಕೆ ಬರ್ತದೆ. ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸುವಂತಹದ್ದು ಧರ್ಮ ಅಂತ. ಕೀಳಾದ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಒಯ್ದು ಮುಟ್ಟಿಸುವುದು ಧ್ರುವಧಾರಯತಿ ಇತಿ ಧರ್ಮ ಅಂತ. ಯಾವುದು ನಮ್ಮನ್ನು ಕೀಳು ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಒಯ್ದು ಮುಟ್ಟಿಸುವಂತ ಮಾರ್ಗ ಯಾವುದು? ಅದು ಧರ್ಮ ಮಾರ್ಗ ಅಂತ. ಇನ್ನೊಬ್ಬರಿಗೆ ಕೆಡಕಾಗದಂತ ಆಚರಣೆ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು, ಇದು ಧರ್ಮ. ಇದನ್ನು ಬಿಟ್ಟೇವು ನಾವು. ಹೊರಗೆ ಆಚರಣೆ ಒಳಗೆ ಏನಾರು ಮಾಡ್ಕೊತ ಕೂತ್ರೆ ಶರೀರಕ್ಕೆ ಸೋಗ ಹಾಕೋದು ಧರ್ಮ ಅಲ್ಲ, ಗಡ್ಡ ಬಿಡೋದು ಧರ್ಮ ಅಲ್ಲ, ಪಟ ಬಿಡೋದು ಧರ್ಮ ಅಲ್ಲ, ಇನ್ನೊಬ್ಬರಿಗೆ ಸಂತೋಷ ಆಗುವಂಗೆ ನಡ್ಕೋದು ಧರ್ಮ, ಇನ್ನೊಬ್ಬರಿಗೆ ಕೆಡಕ್ ಮಾಡದೇ ಇರೋದು ಧರ್ಮ. ಇದನ್ನು ಮಾಡಿದಾಗ ನಿನ್ನ ಅಂತಃಕರಣ ಸ್ವಚ್ಛಕತೆ, ಯಾವಾಗ ನಿನ್ನ ಇರುವಿನ ಅನುಭವ ಮಾಡ್ಕೊಂಡು ಉಳ್ಕೊಳಿಕ್ ಬರ್ತದೆ. ಇಲ್ಲ ಅಂದ್ರೆ ಏನ್ ಮಾಡಿದ್ರು ಕೆಲಸ ಆಗೋದಿಲ್ಲ. ನಿರಂತರ ಅಭ್ಯಾಸ, ಈ ಆಚರಣೆ ಬೇಕು ನಮ್ಗೆ. ಈ ಪೂರ್ಣ ಸ್ಥಿತಿಯ ಹೊಂದಾನ ಆಗ್ಲಿಕ್ಕೂ ಇಂಥ ಒಂದು ಧರ್ಮಾಚರಣೆ ಒಳಗರ ತೊಡಗ. ನೀ ಜ್ಞಾನ ಆಗೋದು ಬೇಕಾಗಿಲ್ಲ ನಿನಗೆ. ಎಷ್ಟೆಷ್ಟು ಇನ್ನೊಬ್ಬರಿಗೆ ಹಿತ ಮಾಡ್ತೀವಿ ಅಷ್ಟು ನಿನಗೆ ಹಿತ ಅದು ಮಾಡಿ ನೋಡ್ಬೇಕಾರಂತಿದ್ರು. ಭಾಳ ಕಠಿಣ ಐತಿ. ವಿಷಯದ ಆಶಯ ಇತ್ತಂದ್ರೆ ಮಾಡಿ ಕೊಡೋದಿಲ್ರಿ ಅದು. ಇನ್ನೊಬ್ಬರಿಗೆ ಹಿತ ಮಾಡೋ ಯಾವಾಗ ಮಾಡಿದ್ರೆ ನನಗೇನು ಬರ್ತದೆ? ನನ್ನ ಮಕ್ಕಳು ಮರಿ ಅದಾವ, ನಾನು ಗಟ್ಟ ಮಾಡವ, ಸ್ವಾರ್ಥಿ. ಬರೀ ಹೆಣ್ಣು ಮಕ್ಕಳಿಗೆ ಗುಜ್ಜ ಅವ್ರ ಸಂಬಂಧ ದುಡಿದ ಅಲ್ಲೇ ಸತ್ಯ ಅಂದ್ರೆ ಹೆಣ್ಣು ಮಕ್ಕಳು ಯಾರು ನೋಡುದಿಲ್ಲ. ನೀನು ಜಗತ್ತಿಗೆ ಉಪಯೋಗ ಬಂದಿತ್ತ ಅಂದ್ರೆ ನಿನ್ನ ಶರೀರ, ಜಗತ್ತು ಕೃತಜ್ಞತೆಯಿಂದ ನಿನ್ನ ಶರೀರ ಸಂಬಳಿಸ್ತೈತಿ, ಜೋಪಾನ ಮಾಡ್ತೈತಿ. ಹೆಂಡ್ರು ಮಕ್ಕಳಿಗೆ ಉಪಯೋಗ ಬಂದ್ರೆ ಹೆಂಡ್ರು ಮಕ್ಕಳು ನೋಡಿದ್ರು ನೋಡದಿದ್ರು ಇಲ್ಲ. ನೀನು ಇನ್ನೇನು ಮುಗ್ದತಿ ಹೋಗೋದು ಕತಿ ಅದರದ್ದು ಏನು ಮಾಡ್ತೀವಿ ಅಂತ. ಹೌದಿಲ್ಲ? ನೀ ಏನೆಲ್ಲ ಮಾಡಿ ಇಟ್ನಿ ಅದನ್ನ ನಾವು ಏನು ಯಪ್ಪ ನನಗೇನು ಕೊಡವಲ್ರು, ಎಲ್ಲ ನಾನು ಮಾಡಿರ್ತೀನಿ ದುಡಿದು ಹಿಂದಗಡೆ ಪಶ್ಚಾತ್ತಾಪ ಪಡ್ತೀನಿ ಅಂತ. ಮೊದಲು ಹೊಳಿಲಿಲ್ಲೋ ಯಪ್ಪ ನನಗೇನು ಮೋಸ ಆಯ್ತು, ಇವ್ರ ನೋಳೆ ನಂಬಿನು ನಾನು. ಅವ ನಿನ್ನ ಗಂಟ್ಲು ಕಾಣಕ್ಕೆ ನನ್ನವ್ರು ಯಾರು ಉಳಿತು. ಎಲ್ಲರೂ ನೀವು ಹೋಗೋ ದಾರಿನ ನೋಡ್ತಿರ್ತಾರೆ. ದೌಡಿ ಯಾವಾಗ ವಾದಿತ್ತು ಉಪ್ಪ ಇದು ಎಂತೆಂಥದಕ್ಕೆ ಬರ್ತೈತಿ, ಇದಕ್ಕೆ ಬರುವಲ್ದು. ಮತ್ತು ಇದು ಹಿಡ್ಕೊಂಡು ಕುಂತಿದ್ದು ನಾನು ನಮ್ದು ಅಂತೇಳಿ ವ್ಯಾಮೋಹಕ್ಕೆ ಬಿದ್ದರೆ ತೀರ್ತಿ ನೋಡ್ರಿ. ಇದರಿಂದ ಕಡೆಗೆ ಆಗೋದು ಭಾಳ ಕಠಿಣ. ಅತಿ ಮಮತೆ ಸಲ್ಲದು, ಅತಿ ವ್ಯಾಮೋಹ ಎದುರಾಗೂ ಇಟ್ಕೊಳಕ್ ಹೋಗೋದು. ನಿನ್ನ ಇರುವಿನ ಅನುಸಂಧಾನ ಮಾಡ್ಕೊಂತ ಇದ್ದಾಗ ಅದೆಲ್ಲ ಕಡಿಮೆ ಅಂತ ಬರ್ತೈತಿ. ವಿಷಯದ ವ್ಯಾಮೋಹ ಕಡಿಮೆ ಆದಾಗ ಅಂತಃಕರಣ ಸ್ವಚ್ಛಕತಿ, ಯಾವಾಗ ನಿನಗೆ ಜ್ಞಾನೋದಯ ಆಕೈತಿ, ಯಾವಾಗ ನಿನ್ನ ಸ್ವರೂಪದ ಎಚ್ಚರ ಆಕೈತಿ, ಯಾವಾಗ ಇದ್ರದ್ದು ವ್ಯವಹಾರದ ಕಡೆ ಎಲ್ಲ ಉದಾಸೀನ ಭಾವ ಬಂದಿರ್ತದೆ. ಹೆಂಗ ನಡೆದ್ರು ಪರಂಪರೆ ಅನಿಸ್ತದೆ ನಿನಗೆ. ಅದರ ಅವಶ್ಯಕತೆ ಇಲ್ಲ. ಹೌದಿಲ್ಲ? ಮಾನ ಮರ್ಯಾದೆ ಅವಶ್ಯಕತೆ ಇಲ್ಲ. ಹೌದಿಲ್ಲ? ಹೊರಗಿಂದ ಏನೂ ಬೇಕಾಗಿಲ್ಲಪ್ಪ ನಮ್ಗೆ. ಆ ಹಿರಿವಿನ ಕೆಡಲಕ್ಕೆ ಕೊಟ್ಟ ಅವಾಗ ನಮ್ಮ ಜನ್ಮ ಸಾರ್ಥಕ ಆದಂಗೆ. ಅದನ್ನ ಆ ಎಚ್ಚರಿಕೆಯನ್ನು ಪಡೆಯುವುದನ್ನು ಮನುಷ್ಯರ ಜನ್ಮದ ಕೆಲಸ. ಪ್ರತಿಯೊಬ್ಬರಿಗೆ ಬರ್ತೈತೆ ಅದು, ಪ್ರಯತ್ನ ಮಾಡಿದ್ರೆ. ನಾವು ಪ್ರಯತ್ನ ಮಾಡಕ್ಕೆ ತಯಾರಿಲ್ಲ. ಎಡೆಬಿಡದೆ ಒಳಗೆ ಅಭ್ಯಾಸ ನಡೆದ್ರೆ ಬರ್ತೈತೆ ಅದು. ಅಂತ ಅವ್ರ ಸಂಘ ಬೇಕು. ನಿರಂತರ ಸಂಘ ಮಾಡಿದಾಗ ನಮಗೆ ಸ್ವಾಭಾವಿಕವಾಗಿ ನೀ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಸಂಘ ಸಿಕ್ಕರೆ ಯಾಕೆ ಅಲ್ಲಿ ಸತತ ನಡೆದಿರ್ತೈತಿ. ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ವಿಚಾರ ಸಂಘದ ಗೀತೆ ಅಂದ್ರೆ ಯಾವುದ ಪ್ರಯತ್ನ ಇಲ್ಲೇ ಸಹಜವಾಗಿ ನಿನಗೆ ಅದು ಅನುಭವ ಬರಾಕ್ತದೆ. ಬೇಕಾದಂಥ ಅಜ್ಞಾನಿ ಅದಾನಂದ್ರೂ ನಾವು ಹೊಳಿತೈತಿ.
ಅವನು ಯಾವ ಗ್ರಂಥಗಳನ್ನು ಓದೋದು ಅವಶ್ಯಕತೆ ಇಲ್ಲ. ಅಂತಹ ಸಂಘವೇ ಸಾಕು ನಮಗೆ, ದೊಡ್ಡ ಲಾಭ ಐತೆ ಅಂತ ಮಹಾತ್ಮರ ಸಂಘ ಸಿಕ್ಕರೆ ಸಾಕು. ನೋಡಿ ಬಂದು ಕುಂದ್ರುದಾರ ಮಾಡಕ್ ಕಲಿ ಅಂತಿದ್ರು. ತಿಳಿದೇ ಇರಲಿ, ಆ ಹೊತ್ತಿಗೆ ತಂದು ಬಂದು ಕುಂಡ್ರ ಕಲಿ. ಅದರ ಪರಿಣಾಮ ಏನಕ್ಕೈತಿ ನೋಡಿ, ಏನ್ ಕ್ರಮೇಣ ಪರಿವರ್ತನೆ ಹಾಕೊಂತ ಹೋಗ್ತೈತಿ. ಸ್ವಲ್ಪ ಯಾಕಾಗಲ್ಯಾಕನಿ ಇದ್ರಾಗ ಕಾಲ್ ಕಳೆದಂದ್ರೆ ದೊಡ್ಡ ಲಾಭ ಅದ. ಅಲ್ಪೋಪಿತ್ರ ಐತಿ ಮಹತೋ ಭಯಾತ್. ಸ್ವಲ್ಪ ಯಾಕಾಗಲ್ಯಾಕ ಅದ್ರೊಳಗೆ ಕಾಲ್ ಕಳೆದಂದ್ರೆ ನಿನಗೆ ದೊಡ್ಡ ಲಾಭ ಅದ. ಎಲ್ಲ ಭಯಭೀತಿಯಿಂದ ನಿನ್ನನ್ನು ಪಾರು ಮಾಡ್ತದೆ. ಏನ್ ಅದಕ್ಕೆ ಈ ಸತ್ಸಂಗದೊಳಗೆ ಹೆಚ್ಚು ವೇಳೆಯನ್ನು ನಾವು ನಮ್ಮ ಆಯುಷ್ಯದ ವೇಳೆಯನ್ನು ಅದರಾಗ ಕಳಿಬೇಕು. ಪೆನ್ಷನ್ ಆದ್ಮ್ಯಾಗ ಏನಿರ್ತೈತಿ ಮನ್ಯಾಗ ಮತ್ತು ಅದರಾಗ ವೇಳೆ ಕಳಿತೀಯಲ್ಲ, ಅವನ ವಿಷಯದ ಅದ ಚಿಂತನೆ ಒಳಗೆ ಅವನ್ನ ನೋಡ್ಕೊಂತ ಇನ್ನೂ ಮಕ್ಕಳದ್ ನೋಡ್ಬೇಕು, ಮೊಮ್ಮಕ್ಕಳದ್ ನೋಡ್ಬೇಕು, ಮರಿಮಕ್ಕಳದ್ ನೋಡ್ಬೇಕು ಅಂತ ಯಾರು ನೋಡಿದ್ರು ಇದ ರಾಡಿ ಅಲ್ಲ, ಇದನ್ನ ಮಾಡಿದ. ಇದಕ್ಕಿಂತ ಹೆಚ್ಚಿಂದ ಏನೈತೆ ಹೇಳಿ? ಏನ್ ನೋಡೋದು ಏನೈತೆ ಅದ್ರಾಗ? ಹಳೇದ್ರಾಗ ಹೌದಿಲ್ಲ, ಹೊಸಾದ್ ಏನೈತೆ ಹೇಳಿ? ಮಾಡಿದ್ದ ಮಾಡೋಕೆ ಸುಭಾದ ಸರ್ ಹೌದಿಲ್ಲ. ಭಾಳಷ್ಟು ಗಳಿಸಿದಿ, ತಿಂದಿ, ಮಜಾ ಮಾಡಿದ್ವಿ. ಏನ್ ಮಾಡೋದಪ್ಪ? ಇದನ್ನ ಮಾಡಿ ಇಂದ್ರಿಯಗಳು ಮಜಾ ಮಾಡಿ ನೆಮ್ಮದಿ ಸಿಗ್ತೈತೆ. ಅಪಾಪಿ ಹಚ್ಚಕ್ಕೊಂತ ಹೋಗ್ತೈತಿ, ಪುನಃ ಪುನಃ ಅದನ್ನ ಮಾಡ್ಕೊಂತ ಹೋಗಿ ಅದು ಹೀನ ಸಂಸ್ಕಾರ ಬರ್ತೈತಿ. ಏನ್ ಇಂದ್ರಿಯಗಳ ವ್ಯಾಮೋಹಕ್ಕೆ ಬಿದ್ರೆ ಏನು ಸಂಸ್ಕಾರ ಅಂತ ಗ್ಯಾರಂಟಿನ? ಏನ್ ಅವನ್ನ ಹಿಡಿತದಾಗಿಟ್ಕೋ. ಯಾವ ಇಂದ್ರಿಯಗಳ ವ್ಯಾಪಾರನೂ ಬ್ಯಾಡಿಲ್ಲ. ಇಲ್ಲಲ್ಲಿ ನಮ್ಗೆ ಆನಂದ ಅನುಭವ ಬರ್ತದೆ ಅನ್ನುವಂಥ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ತಂದ್ರೆ ಸ್ವಾಭಾವಿಕವಾಗಿ ಉದಾಸೀನ ಭಾವ ಎಲ್ಲರಿಗೂ ಬರ್ತದೆ. ಏನ್ ಅದಕ್ಕೆ ಮಹಾತ್ಮರ ಸಂಘ ಮಾಡ್ರಿ. ಅಲ್ಲೇ ಇಲ್ಲೇ ಯಾಕೆ ತಿರುಗ್ತೀರಿ? ತನ್ನಿಂದ ತಾನೇ ಬರಕ್ಕೆ ಶುರು ಆಕೈತಿ. ನನಗೆ ಈ ಕಡೆ ಒಲವು ಆಕೈತಿ. ಮುಕ್ತಿ ಒಲವು ಆತಂದ್ರೆ ಅದ್ರ ಇದೆಲ್ಲ ಕಡಿಮೆ ಹೋಗ್ತ ಹೋಗೈತಿ. ಏನ್ ಪಾಪ ಕ್ಷಯ ಆಗಕ್ಕೈತಿ. ಇದನ್ನು ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಆಯ್ತಂದ್ರೆ ಅವನಿಂದ ದುಷ್ಟ ಕೃತಿಗಳು ನಡೆದನೇ ಇಲ್ಲ. ಏನ್ ಪದ್ಯದ ಮ್ಯಾಗಂತಿ ಆ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಅವನಿಂದ ಮಾಡಲ್ಪಟ್ಟಂತ ಎಲ್ಲ ಕರ್ಮಗಳ ಪರಿಶುದ್ಧನೇ ಇರ್ತಾವ. ಯಾವುದೋ ದೋಷ ಇಲ್ಲದ ಇರುವುದು. ನಾವು ಜ್ಞಾನಿ ಮಾಡುವಂತ ಯಾವುದೇ ಕರ್ಮ ಇರುವುದು ಅವು ಪರಿಶುದ್ಧವಾದ ಕರ್ಮಗಳು ಅವನಿಂದ ಜರುಗ್ತಾವೆ. ಕೆಡಕಂತಿ ನಮ್ಮ ಖಾತೆದಾಗ ಆಗುವಂಗಿಲ್ಲ. ಜ್ಞಾನ ಆದ್ಮೇಲೆ, ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ಏನಾಗುವುದಾಗಿರ್ತೈತಿ ಅಜ್ಞಾನ ಒಳಗಿನ ಕಾರ್ಯ. ಜ್ಞಾನ ಆದ್ಮ್ಯಾಗ ಅವನಿಂದ ಪರಿಶುದ್ಧವಾದ ಕಾರ್ಯಗಳ ಜರುಗ್ತಾವೆ. ಕೆಡಕಂತಿ ಇಲ್ಲೇ ಇಲ್ಲ ನಮ್ಮ ಖಾತೆದಾಗ. ಅದಕ್ಕೆ ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಯಾರು ಅಂದ್ರೆ ಆತ್ಮಾನುಭವಿ. ಏನ್ ಅವರಿಂದ ಅಷ್ಟು ಕಲ್ಯಾಣ ಆದಷ್ಟು ಜಗತ್ತಿಗೆ ಮತ್ತೆ ಯಾರಿಂದೂ ಆಗುದು. ಅದಕ್ಕೆ ಅಂಥವ್ರ ಸಂಘ, ಅಂಥವ್ರ ಒಂದು ಮಾರ್ಗದರ್ಶನ ಬಿಡಬೇಡ. ಸಿಕ್ಕರೆ ಏನೋ ಹಿಂದಿನ ಜನ್ಮದ ಪುಣ್ಯ ನಿನ್ನ. ಏನ್ ನೀ ಬರೀ ಹೆಣ್ಣು ಮಕ್ಕಳು ಗುಜರಾಣಿಗೆ ಬರೀ ನಾನು ಬಾಳೆ ಬದುಕು ಇದಕ್ಕಾಗಿ ವ್ಯರ್ಥ ವೇಳೆ ಕಳೆದಂದ್ರೆ ಜನ್ಮ ಬಂದದ್ದು ವ್ಯರ್ಥನೆ. ಇನ್ನು ಮ್ಯಾಗರ ಎಚ್ಚರಾಗಿ ಇಷ್ಟು ದಿನ ಆದದ್ದಾಗಿ ಹೋಯ್ತು. ಇನ್ನು ಮ್ಯಾಗರ ಇದ್ರ ಲಾಭ ತಗೊಳಕ್ ಪ್ರಯತ್ನ ಮಾಡಿ. ಸಕಲ